ನಮಸ್ತೆ ವೀಕ್ಷಕರೇ, ಮಹರ್ಷಿ ದರ್ಪಣದ ಶನಿವಾರದ ವಿಶೇಷವಾದ ಸಂಚಿಕೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮನುಷ್ಯರಾದ ನಾವೆಲ್ಲ ನಿತ್ಯ ಬದುಕಿನ ಅವಶ್ಯಕತೆ, ಆಸೆ, ಆಕಾಂಕ್ಷೆಗಳನ್ನೆಲ್ಲ ಪೂರೈಸಿಕೊಳ್ಳುವ ಸಲುವಾಗಿ ಪ್ರತಿದಿನ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದಂತೆಯೇ ನಾವು ಪ್ರಕೃತಿಯನ್ನು ನಾಶ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತೀವಿ. ಆದರೆ ಅದೇ ರೀತಿ ಪ್ರಕೃತಿಯು ಸಹ ತನಗೆ ಧಕ್ಕೆ ಉಂಟಾದಾಗ ಮನುಷ್ಯನ ಪ್ರತಿಕೃತಿಗಳಿಗೆ, ಅಟ್ಟಹಾಸಕ್ಕೆ ಅಂತ್ಯಗಾಣಿಸಿದ ಹಲವಾರು ನಿದರ್ಶನಗಳು ನಮ್ಮ ಮುಂದೆನೇ ಇವೆ. ಹೀಗೆ ನಮ್ಮ ಹಿಡಿತಕ್ಕೆ ಸಿಗಲಾರದಂತಹ, ಬುದ್ಧಿಗೆ ಸವಾಲಾಗಿರುವಂತಹ ಅಗೋಚರ ಶಕ್ತಿಯೊಂದು ಈ ಪ್ರಕೃತಿಯಲ್ಲೇ ಅಡಕವಾಗಿದೆ. ಅದನ್ನೇ ನಮ್ಮ ಪೂರ್ವಜರು ದೈವ ಶಕ್ತಿ ಎಂದು ದೃಢವಾಗಿ ನಂಬಿ ತಮ್ಮ ಭಾವನೆಗಳಿಗೆ ತಕ್ಕಂತೆ ಆ ಅಗೋಚರ ಶಕ್ತಿಗೊಂದು ರೂಪು ಕೊಟ್ಟು ದೇವಾಲಯಗಳನ್ನು ನಿರ್ಮಿಸಿ ನಿತ್ಯ ಪೂಜಿಸುತ್ತಾ ತಮ್ಮ ಕಷ್ಟಗಳನ್ನೆಲ್ಲ ಆ ದೇವಮೂರ್ತಿಯ ಮುಂದೆ ನಿವೇದಿಸಿಕೊಳ್ತಾ ಬಂದಿದ್ದಾರೆ. ಅದೇ ರೀತಿ ಇಂದಿಗೂ ಸಹ ಪ್ರಕೃತಿಯ ಮಡಿಲಲ್ಲಿರುವ ಅನೇಕ ದೇವಾಲಯಗಳಲ್ಲಿ ಆ ದೈವ ಶಕ್ತಿ ಅನೇಕ ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಬಂದಿದೆ. ಮನುಷ್ಯನ ಕೈಲಾಗದಂತಹ ಅದೆಷ್ಟೋ ಕಾರ್ಯಗಳು ಆ ದೈವ ಶಕ್ತಿಯ ಮಹಿಮೆಯಿಂದ ಸಾಕಾರಗೊಂಡಿದೆ. ವೀಕ್ಷಕರೇ, ಇಂತಹ ಮಹಿಮೆಗಳುಳ್ಳ ಅನೇಕ ದೇವಸ್ಥಾನಗಳು ನಮ್ಮ ಸುತ್ತಮುತ್ತಲಿನ ಊರುಗಳಲ್ಲಿಯೇ, ಗ್ರಾಮಗಳಲ್ಲಿಯೇ ಇವೆ. ಅಂತಹ ಅನೇಕ ಮಹಿಮಾ ಕ್ಷೇತ್ರಗಳನ್ನು ನಾವು ನೀವೆಲ್ಲ ಈಗಾಗಲೇ ನಮ್ಮ ಮಹರ್ಷಿ ದರ್ಪಣದ ಶನಿವಾರದ ವಿಶೇಷ ಸಂಚಿಕೆಗಳಲ್ಲಿ ನೋಡಿದ್ದೇವೆ. ಅದೇ ರೀತಿ ಈ ದಿನವೂ ಸಹ ಮತ್ತೊಂದು ಮಹಾದೈವ ಸನ್ನಿಧಿಯ ದರ್ಶನವನ್ನು ನಾವು ನೀವು ಮಾಡಲಿದ್ದೇವೆ. ಹಾಗಾದರೆ ಆ ದೈವ ಶಕ್ತಿಯುಳ್ಳ ದೇವಾಲಯ ಇರೋದಾದರೂ ಎಲ್ಲಿ, ಅಲ್ಲಿ ನಡೆದಂತಹ ಪವಾಡಗಳೇನು, ಹಾಗೂ ಆ ಪುಣ್ಯ ಕ್ಷೇತ್ರದಲ್ಲಿ ಯಾವ ಅನುಷ್ಠಾನಗಳನ್ನು ಕೈಗೊಂಡ್ರೆ ಏನು ಫಲ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು. ಓಂ ವಜ್ರನಕಾಯ ವಿದ್ಮಹೇ ತೀಕ್ಷ್ಣದಗ್ಧಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಸಕಲ ವಿಧವಾದಂತಹ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥ, ಭಯಭೀತಿ ಅಂತಕ್ಕಂಥದ್ದನ್ನು ಹೊಡೆದೋಡಿಸ್ತಕ್ಕಂಥ ಒಂದು ಮಹಾನ್ ಕ್ಷೇತ್ರನ ನಾವಿವತ್ತು ದರ್ಶನ ಮಾಡ್ತಾ ಇದ್ದೇವೆ. ಕೃಷ್ಣಾ ನದಿಯ ದಂಡೆಯ ಮೇಲಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ ಅಂದರೆ ಅದೇ ಶ್ರೀ ಕೊಪ್ರ ನರಸಿಂಹಸ್ವಾಮಿ ಕ್ಷೇತ್ರ. ಕೊಪ್ರ ನರಸಿಂಹಸ್ವಾಮಿ ಕ್ಷೇತ್ರ ಅಂದರೆ ಅದು ಕಣ್ಣಲ್ಲಿ ನೋಡಿದ್ರೆ ಮಾತ್ರ ಅಲ್ಲಿನ ಮಹಿಮೆ ಗೊತ್ತಾಗುವಂಥದ್ದು. ಆ ದರ್ಶನ ಮಾಡಿದ್ರೆ ಸಾಕು ನಮ್ಮ ಜನ್ಮ ಪಾವನವಾಗುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಳ. ಅಲ್ಲಿ ಹಿಂದೊಬ್ಬರು ಕೊಪ್ರ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ಸಹಿತ ಇದೆ. ಅದರಿಂದ ಅಲ್ಲಿ ನರಸಿಂಹನಿಗೆ ಕೊಪ್ರ ನರಸಿಂಹ ಅಂತ ಹೇಳಿ ಬಂದಿರತಕ್ಕಂಥ ಹೆಸರು. ಇಲ್ಲಿರ್ತಕ್ಕಂಥದ್ದಾದರೂ ಎಲ್ಲಿ ಕೊಪ್ರ ನರಸಿಂಹನಲ್ಲಿ ಮತ್ತೊಂದು ವಿಶೇಷವಾದ ಶಕ್ತಿ ಇದೆ. ಏನಪ್ಪ ಅದು? ಸ್ವಾಮಿ ಉದ್ಭವಿಸಿರ್ತಕ್ಕಂಥದ್ದು ಒಂದು ಅಶ್ವತ್ಥವೃಕ್ಷದಲ್ಲಿ. ಅಶ್ವತ್ಥವೃಕ್ಷದಲ್ಲಿ ಸಾಲಿಗ್ರಾಮ ರೂಪದಲ್ಲಿದ್ದಾನೆ. ಸಾಲಿಗ್ರಾಮ ರೂಪದಲ್ಲಿರ್ತಕ್ಕಂಥ ಇಲ್ಲಿ ಕೊಪ್ರ ನರಸಿಂಹನಿಗೆ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ಮಡಿಯಿಂದ ಆಚರಣೆ. ಮಡಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಶ್ರದ್ಧೆಯಿಂದ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಜನದ ಮನೆ ದೇವರಾಗಿರ್ತಕ್ಕಂಥ ಕೊಪ್ರ ನರಸಿಂಹನ ದರ್ಶನ ಬಹಳ ವಿಶೇಷ. ಈ ಪ್ರಾಂತ್ಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ 3 ಸಂಗಮ ಕ್ಷೇತ್ರಗಳಿದೆ. ಅದರಲ್ಲಿ ನರಸಿಂಹ ಕ್ಷೇತ್ರವೂ ಸಹಿತ ಒಂದು. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ಹತ್ತಾರು ಸಾವಿರಾರು ಜನದ ಮನೆ ದೇವರಾಗಿರ್ತಕ್ಕಂಥ ಕೊಪ್ರ ನರಸಿಂಹಸ್ವಾಮಿಯ ದರ್ಶನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಯಾರೊಬ್ಬರ ಮನೆ ದೇವರಾಗಿದೆಯೋ ಅವರ ಕುಟುಂಬ ವರ್ಗದವರು ಸಹಿತ ಇದೇ ಕ್ಷೇತ್ರದಲ್ಲಿ ಬಂದು ಮದುವೆ, ಮುಂಜಿ, ನಾಮಕರಣ, ಮುಂದೆ ಮನೆಯಲ್ಲಾಗಬೇಕಾದಂಥ ಶುಭ ಕಾರ್ಯಗಳನ್ನು ಇದೇ ಕ್ಷೇತ್ರದಲ್ಲಿ ಮಾಡ್ತಾರೆ. ಅದನ್ನು ನಾವು ಇಲ್ಲೂ ಸಹಿತ ನೋಡ್ಬೋದು. ಈ ಕ್ಷೇತ್ರದಲ್ಲಿ ಮತ್ತೊಂದು ಪವಾಡ ಇದೆ. ಊರಾಚೆ ಇರ್ತಕ್ಕಂಥ ಮಾರುತಿಯ ಸಾನ್ನಿಧ್ಯ ಇದೆ. ಇಲ್ಲಿರ್ತಕ್ಕಂಥ ಮಾರುತಿ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ಸಹಿತ ದರ್ಶನ ಮಾಡೋಣ. ಇಲ್ಲಿರ್ತಕ್ಕಂಥ ನರಸಿಂಹ ಕ್ಷೇತ್ರ ಮಹತ್ತರವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರ ಇರ್ತಕ್ಕಂಥದ್ದು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯ ತೇನ್ ನಮಃ. ಅಂತಹ ಒಂದು ವಿಶೇಷವಾದಂಥ ವೃಕ್ಷದಲ್ಲಿ ಸಾಲಿಗ್ರಾಮ ಮೂರ್ತಿ ಲಕ್ಷ್ಮೀ ನರಸಿಂಹ.
ಹರಿ ಓಂ. ಪ್ರಕೃತಿನಲ್ಲಿ ಏನೆಲ್ಲ ವೈಶಿಷ್ಟ್ಯತೆಗಳಿದೆ ನೋಡಿ. ಬಹಳ ವಿಶೇಷವಾದಂಥ ಒಂದು ಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೇವೆ. ಇಲ್ಲಿ ಹರಿತಾ ಇರತಕ್ಕಂಥದ್ದು ಕೃಷ್ಣಾ ನದಿ ನೀರು. ಕೃಷ್ಣಾ ಜಲಾಶಯದ ಜಲ ಇಲ್ಲಿ ಹರಿತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಕಷ್ಟು ಈಗಷ್ಟೇ ನೀರು ಕಡಿಮೆ ಇದೆ. ಹೇಳಬೇಕಂದ್ರೆ ಕಾಲಕ್ಕೂ ಬಹಳ ವಿಶೇಷವಾಗಿ ಜಲ ಹರಿತಕ್ಕಂಥ ಸ್ಥಳ ಇದು. ನಾವು ಇವತ್ತು ಬಂದಿರತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ. ಈ ಪುಣ್ಯಕ್ಷೇತ್ರದ ವೈಶಿಷ್ಟ್ಯತೆ ವಿಶೇಷತೆಗಳನ್ನು ಹೇಳ್ತಾ ಹೋದರೆ ಮೈ ನೆವರೇರಿಸುತ್ತೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ವಿಶೇಷವಾಗಿ ಸಾನ್ನಿಧ್ಯ ಇರತಕ್ಕಂಥ ಸ್ಥಳ ಇಲ್ಲಿ ನಾವು ಬಂದಿರತಕ್ಕಂಥದ್ದು. ನಾವು ಈಗ ಬಂದಿರತಕ್ಕಂಥದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮಕ್ಕೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಗ್ರಾಮದ ಕೊಪ್ಪರದಲ್ಲಿರ್ತಕ್ಕಂತಹ ಈ ಗ್ರಾಮದಲ್ಲಿ ಕೊಪ್ಪರ ಗ್ರಾಮ ಅಂತ ಹೆಸರು. ಇಲ್ಲಿ ಕೊಪ್ಪರ ಮಹರ್ಷಿಗಳು ಅಂದರೆ ಬಹಳ ವಿಶೇಷವಾಗಿ ತಪಸ್ಸನ್ನು ಮಾಡಿ ಇಲ್ಲಿ ದೇವರನ್ನ ಸಾನ್ನಿಧ್ಯಕ್ಕೆ ತಂದಿರತಕ್ಕಂಥದ್ದು. ಋಷಿಗಳು ತಪಸ್ಸು ಮಾಡಿದಾಗ ಏನೇನಾದರೂ ಒಂದು ಸಾಧನೆ ಮಾಡ್ತಾರೆ. ಕ್ಷೇತ್ರದ ವೈಶಿಷ್ಟ್ಯತೆ, ಕ್ಷೇತ್ರದಲ್ಲಿರ್ತಕ್ಕಂಥ ವಿಶೇಷವಾದಂಥ ಭಗವಂತನ ಸಾನ್ನಿಧ್ಯ ಎಲ್ಲವೂ ವಿಶೇಷ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೊಪ್ಪಳ ಗ್ರಾಮದಲ್ಲಿ ಬಹಳ ವಿಶೇಷವಾಗಿದೆ. ಇಲ್ಲಿ ಕೊಪ್ಪರ ಗ್ರಾಮದ ಬಹಳ ವಿಶೇಷ ಒಂದು ಸಾನ್ನಿಧ್ಯ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಸಾನ್ನಿಧ್ಯ. ಇಲ್ಲಿ ಲಕ್ಷ್ಮೀ ನರಸಿಂಹನ ಆರಾಧನೆಯೂ ಇದೆ, ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಸಹಿತ ಇದೆ. ಇಲ್ಲಿ ಇಂತಹ ಎರಡೂ ಕ್ಷೇತ್ರ ಅಂದರೆ ಶ್ರೀನಿವಾಸ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಏಕಕಾಲದಲ್ಲಿ ದರ್ಶನ ಮಾಡ್ತಕ್ಕಂಥದ್ದು ಮತ್ತು ಎರಡೂ ವಿಗ್ರಹಗಳು ನಿಂತಿರ್ತಕ್ಕಂಥದ್ದು. ಇದು ವಿಗ್ರಹ ಸಾಮಾನ್ಯ ವಿಗ್ರಹವಲ್ಲ, ವೃಕ್ಷದಲ್ಲಿ ಮೂಡಿರ್ತಕ್ಕಂಥದ್ದು. ಅಂದರೆ ಸಾಲಿಗ್ರಾಮ ಶಿಲೆಯಾಗಿರ್ತಕ್ಕಂಥದ್ದು. ಸಾಲಿಗ್ರಾಮ ಅಂದರೆ ನದಿಗಳಲ್ಲಿ ಸಿಗ್ತಕ್ಕಂಥದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ದಂಡಕಿ ನದಿಯಲ್ಲಿ ಸಿಗ್ತಕ್ಕಂಥದ್ದು ಸಾಲಿಗ್ರಾಮ. ಆದರೆ ಇಲ್ಲಿನ ಪವಾಡ, ಇಲ್ಲಿರ್ತಕ್ಕಂಥ ಋಷಿಮುನಿಗಳ ತಪಸ್ಸಿನ ಒಂದು ಫಲದಿಂದ ಬಹಳ ವಿಶೇಷವಾಗಿ ವೃಕ್ಷದಲ್ಲಿ ಸಾಲಿಗ್ರಾಮ ಇದೆ. ವೃಕ್ಷದಲ್ಲಿ ಸಾಲಿಗ್ರಾಮ ಇರತಕ್ಕಂಥದ್ದನ್ನು ನೋಡಿದ್ರೆ ಸಾಕು, ಖಂಡಿತ ನಮ್ಮ ಎಂತಹ ಪಾಪಕರ್ಮಗಳಿದ್ರೂ ಕ್ಷಣ ಮಾತ್ರದಲ್ಲಿ ದೂರ ಆಗುತ್ತೆ. ಇಲ್ಲಿ ಋಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ಇದೆ. ಕೃಷ್ಣಾ ನದಿ ಹರಿತಕ್ಕಂಥ ಸ್ಥಳ. ಇಲ್ಲಿ ಮಡಿಗೆ ಬಹಳ ವಿಶೇಷವಾದಂಥ ಸಾನ್ನಿಧ್ಯ ಇದೆ. ಪ್ರತಿನಿತ್ಯ ಮಡಿಯಲ್ಲಿ ಅನುಷ್ಠಾನಗಳಾಗ್ತಕ್ಕಂಥದ್ದು, ಪ್ರತಿದಿನ ತ್ರಿಕಾಲದಲ್ಲಿ ಪೂಜೆ ನಡೀತಕ್ಕಂಥದ್ದು. ತಿರುಮಲದಲ್ಲಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ಹೇಗೋ ಇಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಶ್ರೀನಿವಾಸನ ದರ್ಶನ ಅಷ್ಟು ವಿಶೇಷತೆ ಇದೆ. ಇಷ್ಟು ವಿಶೇಷವಾಗಿರ್ತಕ್ಕಂಥ ದಿವ್ಯ ದರ್ಶನ ನಾವು ಮಾಡ್ತಕ್ಕಂಥದ್ದು ಇವತ್ತು ನಿಮ್ಮೆಲ್ಲರ ಪುಣ್ಯ. ಬನ್ನಿ, ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ಇದೆ. ಇಲ್ಲಿ ತಪಸ್ಸು ಮಾಡಿದ್ರಿಂದಲೇ ಇಲ್ಲಿ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ಅಂಥೇಳಿ ಇಲ್ಲಿನ ಪ್ರತೀತಿ ಹೇಳುತ್ತೆ. ಜೊತೆಗೆ ಇಲ್ಲಿರ್ತಕ್ಕಂಥ ಸ್ವಾಮಿಯ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥದ್ದು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಂದರೆ ಶಿವಶಕ್ತಿಗಳು ವಾಸಸ್ಥಳ, ವಿಷ್ಣು ಮತ್ತು ಶಿವನ ವಾಸಸ್ಥಳ, ಭಾಳ ವಿಶೇಷವಾದಂಥ ಸ್ಥಳ. ಬನ್ನಿ ದರ್ಶನ ಮಾಡಿ. ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದಂಥ ಸ್ಥಳ. ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದ್ರಿಂದಲೇ ಇಲ್ಲಿ ಸ್ವಾಮಿ ಬಂದು ನೆಲೆಸಿದ್ದಕ್ಕೆ ಕಾರಣ ಅಂತ ಸಾಕಷ್ಟು ಜನ ಹೇಳ್ತಾರೆ. ಜೊತೆಗೆ ಬಹಳಷ್ಟು ಪವಾಡಗಳು ನಡೆಯುವಂಥ ಸ್ಥಳ. ಇಲ್ಲಿ ಬರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ಮೊದಲು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ, ಸ್ನಾನ ಆದ ನಂತರ ಮಣಿಯಿಂದ ಸ್ವಾಮಿನ ದರ್ಶನ ಮಾಡಿ ಇಲ್ಲಿ ಕೂತು ಸ್ವಾಮಿ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದಾದ ನಂತರ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಇಲ್ಲಿನ ಪದ್ಧತಿ. ಬನ್ನಿ ಸ್ವಾಮಿ ದರ್ಶನ ಮಾಡೋಣ. ಶ್ರೀನಾರಸಿಂಹ ಲಕ್ಷ್ಮೀ ನೃಸಿಂಹ ವರಾಹ ನರಹರಿ ಜ್ವಾಲಾ ನರಹರಿ ಆಪದ್ಬಾಂಧವ ಅನಾಥ ರಕ್ಷಕ ಕಲ್ಯಾಣಪ್ರದಗಾತ್ರಾಯತ್ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಓಂ ಶ್ರೀಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ಸ್ವಾಮಿ, ಈ ಕ್ಷೇತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ನೋಡಲಿಕ್ಕೂ ಬಹಳ ಆನಂದಕರವಾಗಿದೆ ಮತ್ತು ಸಾಕಷ್ಟು ಪವಾಡಗಳ ಸದೃಶದಿಂದ ಇದೆ ಮತ್ತು ಸಾಕಷ್ಟು ಪವಾಡಗಳು ಸಿದ್ಧಿ ಇದೆ. ಇವತ್ತಿಗೂ ಸಹಿತ ಸ್ವಾಮಿ ನೆಲೆಸಿರ್ತಕ್ಕಂಥ ಸ್ಥಳ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಆದರೆ ಇಲ್ಲಿನ ವಿಶೇಷತೆ ಏನು? ಇಲ್ಲಿ ಇದು ಕಾರ್ಪರ ಕ್ಷೇತ್ರ ಅಂತ ಮೂಲ ಹೆಸರು. ಕಾರ್ಪರ ಕ್ಷೇತ್ರ ಬರಲಿಕ್ಕೆ ಸ್ಕಂದ ಪುರಾಣೋಕ್ತ ಆಧಾರ ಇದೆ. ಮೊಟ್ಟ ಮೊದಲು ಇಲ್ಲಿ ಊರಿಗೆ ಕೇವಲ ನದಿ ತೀರ ಅರಣ್ಯ ಇಷ್ಟೇ ಇತ್ತು. ಆ ಅರಣ್ಯದಲ್ಲಿ ನದಿ ತೀರಕ್ಕೆ ಕಾರ್ಪರ ಋಷಿಗಳು ತಪಸ್ಸು ಮಾಡಿದ ಕ್ಷೇತ್ರ ಇದು. ಇದು ಸ್ಕಂದ ಪುರಾಣದಲ್ಲಿ ಆಧಾರ ಇದೆ. ಕಾರ್ಪರಾಖ್ಯೋ ಋಷನ್ನಾಮ್ನ ಆಸೀತ್ ತಟವಾಸಕತ ಚಿರಕಾಲಂ ತಪಶ್ಚಕ್ರೆ
ಕೃಷ್ಣಾಯ ಮಹಾತಪ ಅಂತ. ಎಷ್ಟು ವಿಶೇಷವಾಗಿದೆ ಸ್ವಾಮಿ. ಕಾರ್ಪರ ಋಷಿಗಳು ಬಹುದಿವಸಗಟ್ಟಲೆ ಚಿರಕಾನಂ ತಪಶ್ಚಕ್ರೆ ಬಹುದಿವಸಗಟ್ಟಲೆ ತಪಸ್ಸು ಮಾಡಿದರು. ಆ ತಪಸ್ಸಿಗೆ ದೇವರ ಸಂತುಷ್ಟನಾಗಿ ಇಲ್ಲೊಂದು ಅಶ್ವತ್ಥ ವೃಕ್ಷ ಇತ್ತು. ಅಶ್ವತ್ಥ ವೃಕ್ಷದಾಗಿಂದನೇ ದೇವರು ಪ್ರಾದುರ್ಭಾವ ಆಗಿ ಆ ಋಷಿಗಳನ್ನ ಕೇಳಿದರು, ಋಷಿಗಳೇ ನೀವು ಭಾಳ ದಿವಸ ತಪಸ್ಸು ಮಾಡ್ತಿದ್ದೀರಾ, ಏನು ಉದ್ದೇಶದಿಂದ ತಪಸ್ಸು ಮಾಡ್ತೀರಿ, ನಿಮ್ಮ ಇಷ್ಟಾರ್ಥ ಏನಿದೆ, ನಿಮ್ಮ ಇಚ್ಛಾ ಏನಿದೆ ಅಂತ ಕೇಳಿದಾಗ ಆ ಕಾರ್ಪೊರೇಟ್ ಋಷಿಗಳು ಹೇಳ್ತಾರೆ, ತಮ್ಮ ದರ್ಶನ ಆದಮೇಲೆ ಸಕಲ ಇಷ್ಟಾರ್ಥ ಸಿದ್ಧಿ ಆದಂಗೆ ಆಯಿತು, ನಂದೇನೂ ಅಪೇಕ್ಷೆ ಏನೂ ಇಲ್ಲ, ನಾ ಕೇಳೋ ಭಾವ ಆಶಾಭಾವನ ಹುಡ್ಸ್ಬೇಡ ನೀನು, ನಾ ಏನೂ ಕೇಳಿಕ್ತಾ ಇರಲಿಲ್ಲ, ಒಂದೇ ಒಂದು ಪ್ರಾರ್ಥನೆ ಇದೆ ನಾನು. ಅಂದರೆ ಆ ಪ್ರಾರ್ಥನೆ ಒಂದನ್ನೇ ಬೆನ್ನಿಸ್ಕೊಂಡ್ರು ಋಷಿಗಳು. ಪ್ರಾರ್ಥನೆ ಏನು ಮಾಡ್ಕೊಂಡ್ರು ಅವರು ಅಂತಂದರೆ, ನನಗೆ ಅಪೇಕ್ಷೆ ಏನೂ ಇಲ್ಲ, ನನಗೆ ಹೆಂಗೆ ದರ್ಶನ ಕೊಟ್ಟು ಉದ್ಧಾರ ಮಾಡಿ ನನ್ನ ಹೆಂಗೆ ಉದ್ಧಾರ ಮಾಡಿದರೋ ಅದೇ ರೀತಿಯಾಗಿ ತಮ್ಮ ಸನ್ನಿಧಾನ ಈ ಗಿಡದಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಸನ್ನಿಹಿತನಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಭಕ್ತಗಳನ್ನ ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡ್ರು. ವೃಕ್ಷರೂಪೇಣ ತಪಸಾಂ ಭಕ್ತಾನಾಂ ಇಷ್ಟಿತ ಪ್ರಭು ಅಂತ ಸ್ಕಂದ ಪುರಾಣದಲ್ಲೂ ಅಂದರೆ ಒಮ್ಮೆ ವೃಕ್ಷನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದರೆ ಸಾಕು ಇಷ್ಟಾರ್ಥಗಳು ಬೇಗ ಸಿದ್ಧಿಸ್ಲಿ ಅಂತ ಹೇಳಿ ಎಂಥ ಒಂದು ಮಹತ್ತರವಾಗಿರ್ತಕ್ಕಂಥ ನೋಡಿ. ಋಷಿಗಳು ಸಹಿತ ತಮ್ಮ ಯಾವುದೇ ಕಾರಣಕ್ಕೂ ಸಹಿತ ಬರೀ ಜಪಸಿದ್ಧಿ ವಿಶೇಷವಾದಂಥ ಸಿದ್ಧಿಗಳನ್ನು ಮಾಡಿಕೊಂಡು ಅದಾದ ನಂತರ ವಿಶೇಷವಾದಂಥ ಒಂದು ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆ ಆದರೂ ಲೋಕ ಕಲ್ಯಾಣಾರ್ಥವಾಗಿ, ಅಂದರೆ ಬರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ವೃಕ್ಷನ ಪ್ರದಕ್ಷಿಣೆ ಮಾಡೋದ್ರಿಂದಲೇ ನಮ್ಮ ಕಾರ್ಯಸಿದ್ಧಿ ಆಗಲಿ ಅಂತ ಹೇಳಿ, ಅಂದರೆ ವೃಕ್ಷ ಯಾರು ಪ್ರದಕ್ಷಿಣೆ ಮಾಡ್ತಾರೋ ಅವ್ರ ಇಷ್ಟಾರ್ಥಗಳು ಸಿದ್ಧಿಸ್ಲಿ ಅಂತ ಹೇಳ್ತಕ್ಕಂಥ ಒಂದು ಮನೋಬೈಕೆಯನ್ನು ಭಗವಂತನ ತಟ್ಟಿದ್ದಾರೆ. ಇಷ್ಟು ವಿಶೇಷತೆ ಇದೆ. ಋಷಿಮುನಿಗಳ ಕಾಲದಿಂದಲೂ ಹಿಂದಿನಿಂದಲೂ ನಮಗೆ ಸಾಕಷ್ಟು ಒಂದು ವರದಾನ ಏನಪ್ಪ ಅಂದರೆ, ಋಷಿಗಳು ತಪಸ್ ಮಾಡಿ ಮತ್ತು ಸಾಕಷ್ಟು ಸಿದ್ಧಿ ಮಾಡಿ ಸಿದ್ಧಿಯಲ್ಲಿ ಅವತರಿಸಿ ಸಿದ್ಧಿಯಲ್ಲಿ ಆದ ನಂತರ ಭಗವಂತನ ಸಾನ್ನಿಧ್ಯ ಆಗಿರ್ತಕ್ಕಂಥ ಸಾಕಷ್ಟು ಕುರುಹಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಎಷ್ಟು ವಿಶೇಷವಾಗಿದೆ. ಹಾಗೆ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಬನ್ನಿ, ಇನ್ನು ಮುಂದೆ ಸಾಕಷ್ಟು ವಿಚಾರಗಳಿದೆ, ತಿಳ್ಕೊಳ್ಳೋಣ. ವೃಕ್ಷದ ಮಹಿಮಾ ಸಾಮಾನ್ಯ ಅಶ್ವತ್ಥ ವೃಕ್ಷದ ಮಹಿಮಾನೇ ತಿಳಿದುಕೊಂಡ್ರೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂತ ಅಶ್ವತ್ಥ ವೃಕ್ಷದ ಮಹಿಮಾದನ್ನೇ ಗೊತ್ತಾಗ್ತದೆ. ತತ್ರಾಪಿ ಈ ಅಶ್ವತ್ಥ ವೃಕ್ಷ ಸಾಕ್ಷಾತ್ ಲಕ್ಷ್ಮೀ ನರಸಿಂಹದೇವರೇ ಪ್ರಾದುರ್ಭಾವ ಆಗಿರ್ತಕ್ಕಂಥ ಈ ಅಶ್ವತ್ಥ ವೃಕ್ಷಕ್ಕೆ ಹೆಚ್ಚು ಸಾನ್ನಿಧ್ಯದಲ್ಲಿ ದೇವರೇ ವೃಕ್ಷರೂಪರೇ ದೇವರು. ಈ ಕ್ಷೇತ್ರದ ಒಂದು ವೈಶಿಷ್ಟ್ಯ ಇದು ಬಹಳ ವಿಶೇಷ ನೋಡಿ. ಮತ್ತಷ್ಟು ವಿಶೇಷ, ನಾವು ವನಸಿರಿಗಳ ಬಗ್ಗೆ ಸಾಕಷ್ಟು ತಿಳಿಸ್ತಾ ಇರ್ತೇನೆ. ಒಂದೊಂದು ವನಸಿರಿಯಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇದೆ. ಅಂಥ ಒಂದು ವನಸಿರಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಶ್ವತ್ಥ ವೃಕ್ಷ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಎಷ್ಟು ವಿಶೇಷವಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸವಾಗಿರ್ತಕ್ಕಂಥದ್ದು ಮತ್ತು ಬ್ರಹ್ಮರಾಕ್ಷಸರು ವಾಸವಾಗಿರ್ತಕ್ಕಂಥದ್ದು. ಬ್ರಹ್ಮರಾಕ್ಷಸರ ಎಂಥ ಒಂದು ರಾಕ್ಷಸತ್ವ ಇರತಕ್ಕಂಥ, ಎಂಥ ಕಷ್ಟ ಸುಖಗಳಿದ್ರು, ವ್ಯಕ್ತಿ ಮೇಲಿರ್ತಕ್ಕಂಥ ಎಂಥದೇ ದುಷ್ಟಶಕ್ತಿಗಳಿದ್ರು ಸಹಿತ ಅದನ್ನು ಹೊಡೆದೋಡಿಸ್ತಕ್ಕಂಥ ಶಕ್ತಿ ಒಮ್ಮೆ ವೃಕ್ಷದಲ್ಲೇ ಇದೆ. ವೃಕ್ಷನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಸಿಗುತ್ತೆ ಅಂತ ಸಾಕಷ್ಟು ವೈಶಿಷ್ಟ್ಯತೆಗಳಿರುತ್ತೆ. ಹಾಗೆ ವೃಕ್ಷದಲ್ಲಿ ಸಾಕಷ್ಟು ಕಡೆ ನಾವು ವಿಷ್ಣುನ ಆರಾಧನೆ ಮಾಡ್ತೀವಿ, ಶಿವನ ಆರಾಧನೆ ಮಾಡ್ತೀವಿ, ದೇವಿನ ಆರಾಧನೆ ಮಾಡ್ತೀವಿ. ಆದರೆ ಈ ಕ್ಷೇತ್ರದಲ್ಲಿ ವೃಕ್ಷದಲ್ಲಿ ಲಕ್ಷ್ಮೀ ನರಸಿಂಹನ ಆರಾಧನೆ ಎಷ್ಟು ವಿಶೇಷವಾಗಿದೆ. ಲಕ್ಷ್ಮೀ ನರಸಿಂಹನೇ ಸಾಕ್ಷಾತ್ ಅವತರಿಸಿರ್ತಕ್ಕಂಥ ಈ ಒಂದು ಅಶ್ವತ್ಥ ವೃಕ್ಷ ಎಷ್ಟು ವಿಶೇಷ ಇದು. ಈ ಇತಿಹಾಸ ಪುರಾಣದಲ್ಲಿ ಗುಪ್ತ ಆಗಿಬಿಡ್ತು, ಯಾರಿಗೂ ವ್ಯಕ್ತ ಆಗಲಿಲ್ಲ. ಅದು ಪುರಾಣದಲ್ಲಿ ಇತ್ತು. ವ್ಯಕ್ತ ಆಗಲಿಕ್ಕೆ ಸ್ವಾಮಿ ಒಂದು ಕಾರಣ ತೋರಿಸ್ತಾನೆ ಇರ್ತಾನೆ. ಇಲ್ಲಿ ಊರಿದ್ದಿದ್ದಿಲ್ಲ. ಇಲ್ಲಿ 3 ಕಿಲೋಮೀಟರ್ ಮೇಲೆ ಕುರಿಕಳ್ಳಿ ಅಂತ ಒಂದು ಗ್ರಾಮ, ಸಣ್ಣ ಗ್ರಾಮ. ನಮ್ಮ ಮೂಲ ಪುರುಷೊಬ್ಬರು ನಾರಾಯಣಾಚಾರ್ಯ ಅಂತ ಹೇಳಿ, ಅವರಿಗೆ ನಾರಪ್ಪಯ್ಯ ಅಂತ ಭಗವದ್ ಭಕ್ತರು. ಅವರು ನಿತ್ಯ ದಿನಚರ್ಯೆಯಿಂದ ಸುಮ್ಮನೆ ಕೊಡಬೇಕು, ಭಗವಂತ ಧ್ಯಾನ ಮಾಡ್ತಾ ಇರಬೇಕು. ಉಳಿದು 3 ಜನ ತಮ್ಮಂದ್ರೆ ಇವ್ರನ್ನ ಕರೆದು ಊಟಕ್ಕೆ ಬಡಿಸಿ ಊಟ ಮಾಡ್ರಿ ಅಂದ್ರೆ ಮನಸ್ಸು ಬಂದ್ರೆ ಮಾಡೋರು, ಇಲ್ಲಿಂದ ಹಾಗೆ ಕೊಡೋರು. ಅವರು ವಿಚಾರ ಮಾಡಿದರು, ಇದು ಒಂದು ದಿವಸದ್ದು ಸಮಸ್ಯೆ ಅಲ್ಲೇ, ಇದು ಅವ್ರ ಜೀವಿತಾವಧಿ ತನಕ ಈ ಸಮಸ್ಯೆ ಇರ್ತದೆ, ಇದನ್ನು ಈ ಸಮಸ್ಯೆ ಬಗೆಹರಿಸೋದು ಹೇಗೆ, ಇದು ನಮ್ಮಿಂದ ಸಾಧ್ಯ ಇಲ್ಲ ಅಂತ ವಿಚಾರ ಮಾಡಿ ಒಂದು ದಿವಸ ನದಿಯೊಳಗೆ ಬಿಡೋಣ ಅಂತ ಹೇಳಿ ವಿಚಾರ ಮಾಡಿದರು. ವಿಚಾರ ಮಾಡಿ ಪೂರ್ಣ ಪ್ರವಾಹ ಬಂದ ಹೊತ್ತಿನೊಳಗೆ ಇವ್ರನ್ನ ನದಿ ಕರ್ಕೊಂಡೋಗಿ ಒಂದೇನೋ ಸಮಾಧಾನ ಹೇಳಿ ಅವ್ರು ದಬ್ಬಿಟ್ರು. ಅವರು ಅಂದರೆ 4 ಜನ ಅಣ್ಣ ತಮ್ಮಂದರಲ್ಲಿ ಒಬ್ಬ ತಮ್ಮನ್ನ ಸದಾಕಾಲ ಬರೀ ತಿನ್ನೋದು, ಕೂತ್ಕೊಳ್ಳೋದು, ಧ್ಯಾನ ಮಾಡೋದು, ಜಪ ಮಾಡೋದು. 4 ಜನ ಇದ್ದಾಗ 4 ಸಮಭಾಗ ಕೆಲಸ ಮಾಡಬೇಕು. ನೋಡಿ, ಅಣ್ಣ ತಮ್ಮಂದರಲ್ಲಿ ಇರ್ತಕ್ಕಂತಹ ಒಂದು ಎಷ್ಟು ವ್ಯಕ್ತಿತ್ವ ಮನಸ್ಥಿತಿ ಹೇಗಿರುತ್ತೆ. ದುಡಿದ್ರೆ 4 ಜನ ದುಡಿಬೇಕು. 3 ಜನ ದುಡಿದು ಒಬ್ಬ ಕೂತ್ಕೊಂಡು ತಿಂದಾಗ ಎಂಥವ್ರಿಗೂ ಮನಸ್ಸು ನೋವುತ್ತೆ. ಆದರೆ ಆತ ಮಾಡ್ತಾ ಇದ್ದದ್ದು ಏನು, ಆತನ ದಬ್ಬಬೇಕಾದ್ರೆ ಕಾರಣ ಏನು? ಪ್ರತಿಯೊಂದಕ್ಕೂ ಒಂದು ವೈಶಿಷ್ಟ್ಯತೆ ಇರುತ್ತೆ, ಒಂದು ವಿಶೇಷತೆ ಇರುತ್ತೆ. ಆ ಕಾರಣೀಭೂತನಾಗಿ ಜನ್ಮಿಸಿರ್ತಕ್ಕಂತಹ ವ್ಯಕ್ತಿ ಮುಂದೆ ಏನಾಗಬಹುದು, ಏನು ವಿಶೇಷತೆ ಇರ್ಬೋದು, ಆ ವ್ಯಕ್ತಿ ನೀರಲ್ಲಿ ದಬ್ಬದ ಮೇಲೆ ಆ ವ್ಯಕ್ತಿ ಎಲ್ಲಿ ತೇಲ್ತಾನೆ, ಮುಂದೆ ಏನು ಮಾಡ್ತಾನೆ ನೋಡೋಣ.
ನೋಡಿ, ಅಣ್ಣ ತಮ್ಮಂದರಲ್ಲಿರ್ತಕ್ಕಂಥ ಒಂದು ಎಷ್ಟು ವ್ಯಕ್ತಿತ್ವ ಮನಸ್ಥಿತಿ ಹೇಗಿರುತ್ತೆ. ದುಡಿದ್ರೆ 4 ಜನ ದುಡಿಬೇಕು, 3 ಜನ ದುಡಿದು ಒಬ್ಬ ಕೂತ್ಕೊಂಡು ತಿಂದಾಗ ಎಂಥವ್ರಿಗೂ ಮನಸ್ಸು ನೋವುತ್ತೆ. ಆದರೆ ಆತ ಮಾಡ್ತಾ ಇದ್ದದ್ದು ಏನು, ಆತನ ದಬ್ಬಬೇಕಾದ್ರೆ ಕಾರಣ ಏನು? ಪ್ರತಿಯೊಂದಕ್ಕೂ ಒಂದು ವೈಶಿಷ್ಟ್ಯತೆ ಇರುತ್ತೆ, ಒಂದು ವಿಶೇಷತೆ ಇರುತ್ತೆ. ಆ ಕಾರಣೀಭೂತನಾಗಿ ಜನ್ಮಿಸಿರ್ತಕ್ಕಂತಹ ವ್ಯಕ್ತಿ ಮುಂದೆ ಏನಾಗಬಹುದು, ಏನು ವಿಶೇಷತೆ ಇರ್ಬೋದು, ಆ ವ್ಯಕ್ತಿ ನೀರಲ್ಲಿ ದಬ್ಬದ ಮೇಲೆ ಆ ವ್ಯಕ್ತಿ ಎಲ್ಲಿ ತೇಲ್ತಾನೆ, ಮುಂದೆ ಏನು ಮಾಡ್ತಾನೆ ನೋಡೋಣ. ದಬ್ಬೆ ಬಿಟ್ಟ ಮೇಲೆ ಈಜು ಬರ್ತಿತ್ತು ಅವ್ರಿಗೆ. ಈಜು ಆಡ್ತಾ ಇರ್ತಾ ದಂಡಿಗೆ ಬಂದುಬಿಟ್ರು. ದಂಡಿಗೆ ಬಂದ ಮೇಲೆ ಅವರು ವಿಚಾರ ಮಾಡಿದ್ರು, ಇಷ್ಟು ಅಣ್ಣ ತಮ್ಮಂದರಿಗೆ ಭಾರ ಆದಮೇಲೆ ಅಲ್ಲಿಗೆ ಪುನಃ ಹೋಗೋದು ನಮ್ಮ ವ್ಯಕ್ತಿತ್ವ ಧರ್ಮ ಅಲ್ಲ, ನಾವು ಎಲ್ಲೋ ದೇವಸ್ಥಾನದ ಹೋಗಿ ಕಾಲ ಮಾಡೋಣ ಅಂತೇಳಿ ನಡೀತಾ ಹೊರಟು ಬಿಟ್ರು. ಹೋಗ್ತಾ ಹೋಗ್ತಾ ತಿರುಪತಿಗೆ ಹೋಗಬೇಕು ಅಂತ ಪ್ರೇರಣೆ ಆಯ್ತು ಅವರಿಗೆ. ತಿರುಪತಿ ಹೋದ್ರು. ತಿರುಪತಿ ಹೋಗಿ ಬೆಟ್ಟ ಹತ್ತೋ ಸಮಯಕ್ಕೇ ಕಣ್ಣು ಹೋಗ್ಬಿಟ್ಟು ಅವ್ರಿಗೆ. ಆಗ ಮನಸ್ಸಿಗೆ ಭಾಳ ವ್ಯಥೆ ಆಯಿತು. ಏನೋ ಅಣ್ಣ ತಮ್ಮಂದರಿಗೆ ಭಾರ ಅಂತ ನಾನು ತಿಳ್ಕೊಂಡಿದ್ದೆ, ನಾ ಜೀವಂತ ಇರೋದು ದೇವರಿಗೂ ಬೇಡ ಆಗಿದೆ, ಅದಕ್ಕೋಸ್ಕರವಾಗಿ ನಾನು ಜೀವಂತ ಇರೋದು ಉಪಯೋಗ ಇಲ್ಲ, ಏನಾದರೂ ಜೀವಕ್ಕೆ ಆತ್ಮಹತ್ಯೆ ಮಾಡ್ಕೊಂಬಿಡಬೇಕು ಅಂತ ಕಂಡೇಳಿ ಸಂಕಲ್ಪ ಮಾಡಿ ಕೂತಿದ್ದಾರೆ. ರಾತ್ರಿ ಆಗಿದೆ, ಸ್ವಲ್ಪ ನಿದ್ದೆ ಬಂದದೆ. ಆಗ ಶ್ರೀನಿವಾಸ್ತಿಯವರು ಸೊಪ್ಪಂದಾಗ ಬಂದು, ನೀನೇನು ಅಷ್ಟು ಬೇಜಾರು ಪಟ್ಕೋಬೇಡಪ್ಪ, ನೀ ಏಕಾಂತ ಭಕ್ತಿ ಇದ್ದಿದ್ದಿ, ನಿನಗೆ ಬೆಟ್ಟದ ಮೇಲೆ ದರ್ಶನ ಕೊಡೋದು ನನ್ನ ಇಚ್ಛೆ ಇಲ್ಲ, ಆ ದೃಷ್ಟಿಯಿಂದ ನಿನ್ನ ಕಣ್ಣನ್ನು ನಾ ನೇತ್ರ ಕಳೆದೀನಿ, ಅದಕ್ಕೋಸ್ಕರ ಬೆಳಗಾದ್ರೊಳಗೆ ನೇತ್ರ ಬರ್ತದೆ, ನಿನ್ನ ಕಣ್ಣು ಬರ್ತದೆ, ದೃಷ್ಟಿ ಬರ್ತದೆ, ಆ ದೃಷ್ಟಿ ಬಂದದಂತ ಬೆಟ್ಟ ಹತ್ತಿ ನನ್ನ ದರ್ಶನಕ್ಕೆ ಬರಬೇಡ, ನೀ ಹೇಗೆ ಬಂದಿದ್ದಿ ಹಾಗೇ ಹೊರಟು ಬಿಡು. ನೀವು 3 ಪಶ್ಚಿಮ ಭಾಗಕ್ಕೆ ಒಂದು 3 ಕಿಲೋಮೀಟ್ರ್ ಮೇಲೆ ಒಂದು ಅರಣ್ಯದಲ್ಲಿ ನದಿ ತೀರಕ್ಕೆ ಅಶ್ವತ್ಥ ವೃಕ್ಷ ಇದೆ. ಅಶ್ವತ್ಥ ವೃಕ್ಷದ ನರಸಿಂಹಸ್ವಾಮಿ ಸನ್ನಿಧಾನ ಇದೆ. ನೀ ಅಲ್ಲಿ ಹೋಗಿ ನೀವು ಪೂಜಾ ಮಾಡ್ಕೊಂಡಿರೋ, ನೀ ಏಕಾಂತ ಭಕ್ತಿದ್ದಿ, ನೀವು ಉದ್ಧಾರ ಆಗ್ತದೆ, ಭಗವಂತನ ಅನುಗ್ರಹ ಆಗ್ತದೆ ಅಂತ ಶ್ರೀನಿವಾಸ್ತಿಯವರು ಸಂದೇಶ ಕೊಟ್ಟರು ಸೊಪ್ಪಂದೊಳಗೆ. ಕೊಟ್ಟ ತಕ್ಷಣ ಅವರು ಪುನಃ ಪ್ರಶ್ನೆ ಮಾಡಿದರು, ಹೌದು ಸ್ವಾಮಿ, ನಿಮ್ಮ ಆಜ್ಞಾ ಪ್ರಕಾರ ನಾ ಹೋಗ್ತೀನಿ, ನದಿ ತೀರ ಅರಣ್ಯ ಅಂತೀರಿ, ಅರಣ್ಯದಾಗ ಎಷ್ಟೋ ವೃಕ್ಷಗಳಿರ್ತವೆ, ಇಂಥದೇ ವೃಕ್ಷ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು, ನಾನು ಉಪವಾಸ ಮಾಡೋದು ಹೇಗೆ ಅಂತ ಪ್ರಶ್ನೆ ಮಾಡಿದಾಗ ಆಗ ಶ್ರೀನಿವಾಸ್ತರ ಅಭಯ ಪ್ರದಾನ ಮಾಡಿದ್ದಾರೆ. ನೀವೇನು ಕಾಳಜಿ ಮಾಡಬೇಡ, ಒಳ್ಳೆ ಪ್ರಶ್ನೆ ಕೇಳಿದ್ದೀನಿ, ನಾನು ಸ್ವತಃ ನಿನ್ನ ಬೆನ್ನಿಂದ ಗುರುಪಿಂದ ಬರ್ತೀನಿ, ಬಂದು ಆ ಗಿಡಕ್ಕೆ ಹತ್ತಿರದನೇ ಕರ್ಕೊಂಡು ಹೋಗ್ತೀನಿ, ಹೋದ್ಮೇಲೆ ಆ ಗಿಡಕ್ಕೆ ಕ್ಷೀರಾಭಿಷೇಕ ಮಾಡ್ತೀನಿ, ಯಾವ ಗಿಡಕ್ಕೆ ಕ್ಷೀರಾಭಿಷೇಕ ಆಗ್ತೋ ಅದೇ ಅಶ್ವತ್ಥನ ಲಕ್ಷ್ಮೀ ನರಸಿಂಹ ವೃಕ್ಷ ಅಂತ ತಿಳ್ಕೊ, ಆ ಗಿಡಕ್ಕೇ ಉಪಾಸನ ಮಾಡು, ನೀವು ಉದ್ಧಾರ ಆಗ್ತಿದ್ದಿ ಅಂತ ಶ್ರೀನಿವಾಸ್ತಿಯವರು ಸಂದೇಶ ಕೊಟ್ಟರು. ಸಂದೇಶ ಕೊಟ್ಟ ತಕ್ಷಣ ಎಚ್ಚರಿಕೆ ಆಗಿಬಿಟ್ಟದೆ. ಆಗ ಮತ್ತೆ ಪುನಃ ದೃಷ್ಟಿ ಬಂದುಬಿಡ್ತು. ನೋಡಿ ಎಷ್ಟು ವಿಶೇಷ ದೇವರ ಅನುಗ್ರಹದಿಂದ. ಅಂದರೆ ತಿರುಮಲದಲ್ಲಿ ಕಣ್ಣು ಕಳೆದಂಥದ್ದು, ತಿರುಮಲದಲ್ಲಿ ಕಣ್ಣು ಹೋದ ಮೇಲೆ ಪುನಃ ಬಂದು ಇಲ್ಲಿರ್ತಕ್ಕಂಥ ವೃಕ್ಷನ ನೋಡೋ ತನಕ ತನ್ನ ದಿವ್ಯ ದೃಷ್ಟಿಯಿಂದ, ಅಂದರೆ ಶ್ರೀನಿವಾಸನ ಅನುಗ್ರಹದಿಂದ ಕಾಲ್ನಡಿಗೆಯಲ್ಲಿ ಬಂದಂಥದ್ದು. ಭಗವಂತನ ಸಾನ್ನಿಧ್ಯ ಎಷ್ಟಿರುತ್ತೆ ನೋಡಿ, ಭಗವಂತನ ಪ್ರೇರೇಪಣೆ ಹೇಗಿರುತ್ತೆ. ಭಗವಂತ ಅದಕ್ಕೆ ಹೇಳೋದು, ಭಗವಂತನ ಒಂದು ಆದೇಶಗಳು, ಭಗವಂತ ರೀತಿ ನೀತಿಗಳೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾವು 100 ಥರ ಆಟ ಆಡ್ಬೋದು, 100 ಥರ ಮಾತಾಡ್ಬೋದು, 100 ಥರ ನಾವು ಆಲೋಚನೆ ಮಾಡ್ಬೋದು. ಆದರೆ ಅದಕ್ಕೂ ಮಿಗಿಲಾಗಿ ಒಂದು ಶಕ್ತಿ ಇದೆ, ಅಗೋಚರವಾಗಿರ್ತಕ್ಕಂಥ ಶಕ್ತಿ, ಕಣ್ಣು ಕಾಣದಂಥ ಶಕ್ತಿ ನಿಮ್ಮೆಲ್ಲರ ಮಧ್ಯದಲ್ಲಿದೆ. ಅಂಥದ್ದೇ ಒಂದು ವಿಶೇಷವಾದಂಥ ಶಕ್ತಿ ಶ್ರೀನಿವಾಸನ ವಿಶೇಷವಾದಂಥ ಸಾನ್ನಿಧ್ಯದಲ್ಲಿತ್ತು. ಶ್ರೀನಿವಾಸನ ದರ್ಶನ ಮಾತ್ರದಲ್ಲೇ ದರ್ಶನ ಮಾಡಬೇಕು ಅಂತ ಹೊರಟಂಥ ವ್ಯಕ್ತಿಗೆ ದರ್ಶನ ಸಿಗದಿರ, ನಾನಿರ್ತಕ್ಕಂಥ ಸ್ಥಳ ಇಲ್ಲಿದ್ದರೂ ಸಹಿತ ಇನ್ನೊಂದು ಸ್ಥಳ ಇದೆ ಅಂಥೇಳಿ ಕರ್ಕೊಂಡು ಬಂದು ಬಿಟ್ಟಂಥ ಸ್ಥಳ. ಅದರಿಂದ ಇಂದಿನವರೆಗೂ ಬಹಳ ವಿಶೇಷವಾಗಿ ಪೂಜಾನುಷ್ಠಾನಗಳು. ಅದರಲ್ಲಿ ವೃಕ್ಷದಕ್ಕೆ, ಇಲ್ಲಿರ್ತಕ್ಕಂತಹ ಅಶ್ವತ್ಥ ವೃಕ್ಷಕ್ಕೆ ಕ್ಷೀರಾಭಿಷೇಕ ಅಂದರೆ ಎಷ್ಟು ವಿಶೇಷ ನೋಡಿ. ಕ್ಷೀರಾಭಿಷೇಕ ಆದ ನಂತರ ಇಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿಯ ಮೂಲ ದಿವ್ಯ ದರ್ಶನ ಆಗ್ತಾ ಇದೆ. ಪ್ರಥಮದಲ್ಲಿ ಪ್ರತ್ಯಕ್ಷವಾಗಿ ನಾವು ಕಾಣ್ತಾ ಇರ್ತಕ್ಕಂಥದ್ದು ನರಸಿಂಹ, ಅದರ ಸ್ವಾಮಿಯ ಎಡಭಾಗದಲ್ಲಿರ್ತಕ್ಕಂಥದ್ದು ಶ್ರೀನಿವಾಸ. ಒಂದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನರಸಿಂಹ ಕವಚಂ ವಕ್ಷ್ಯೇ ಪ್ರಹ್ಲಾದೇನೋದಿತಂ ಪುರ ಸರ್ವರಕ್ಷಾಕರಂ ಪುಣ್ಯಂ ಸರ್ವೋಪದ್ರವನಾಶನಂ ಸರ್ವಸಂಪತ್ಕರಂ. ಅಂದಿನಿಂದ ಇಂದಿನವರೆಗೂ ಬಹಳ ವಿಶೇಷವಾಗಿ ನಿತ್ಯವೂ ಅಭಿಷೇಕ ಅಲಂಕಾರಗಳು ಮತ್ತು ಸ್ವಾಮಿ ಇಲ್ಲಿ ವಿಗ್ರಹ ರೂಪವಲ್ಲದಿರ ವೃಕ್ಷದಲ್ಲೇ ಪೂಜೆನ ಸ್ವಾಮಿ. ಇಲ್ಲಿ ವೃಕ್ಷಕ್ಕೇ ಮೊದಲಿಂದ ಪೂಜಾ ಮಾಡ್ತಾ ಬಂದಿದ್ರು. ಅವರು ಬಂದ ತಕ್ಷಣವೇ ವೃಕ್ಷಕ್ಕೆ ಪೂಜಾ ಮಾಡಿ ಸೇವಾ ಸೂತ್ರಗಳು ಮಾಡ್ತಾ ಇದ್ರು. ಆಮೇಲೆ ಈಗ ಶ್ರೀನಿವಾಸ್ತಿಯವರು ಸೊಪ್ಪಂದಾಗ ಪುನಃ ಬಂದು, ನೀನು ನನ್ನ ರೂಪನೇ ನೋಡಬೇಕು ಅಂತ ಆತುರದಿಂದ ತಿರುಪತಿಗೆ ಬಂದು, ತಿರುಪತಿ ಒಳಗೆ ನಿಂಗೆ ನಾ ದರ್ಶನ ಕೊಡಲಿಲ್ಲ, ನಿನ್ನ ಮನಸ್ಸಿನಾಗಿದ್ದ ಅಪೇಕ್ಷೆ ಇನ್ನೂ ಹೋಗಿಲ್ಲ, ಅದಕ್ಕೋಸ್ಕರ ನಿನ್ನ ಸಲುವಾಗಿಯೇ ನಾನು ಏನು ಗೋರೂಪದಿಂದ ಬಂದೀನಿ, ಇಲ್ಲೇ ಶಿಲಾ ರೂಪದಾಗ ಅದೃಶ್ಯ ಆಗಿ ನಾನು ನದಿಯೊಳಗಿದ್ದೀನಿ, ಆ ಶಿಲಾಮೂರ್ತಿಯನ್ನು ತಂದು ಪ್ರತಿಷ್ಠಾ ಮಾಡು, ನನ್ನ ರೂಪಕ್ಕೂ ಮಾಡು, ನರಸಿಂಹ ರೂಪಕ್ಕೂ ಪೂಜಾ ಮಾಡುವಂಥ ಸಂದೇಶ ಕೊಟ್ಟರು. ಆ ಸಂದೇಶ ಪ್ರಕಾರ ನದಿಯೊಳಗೆ ಹೋಗಿ ನೋಡಿದಾಗ ಶ್ರೀನಿವಾಸ್ತಿಯವರು ಪ್ರತಿಮಾ ಸಿಕ್ತು. ಆ ಪ್ರತಿಮೆಯನ್ನು ತಂದು ಪ್ರತಿಷ್ಠೆ ಮಾಡಿದ್ದಾರೆ. ಇವತ್ತಿಗೂ ಅಶ್ವತ್ಥ
ವೃಕ್ಷಕ್ಕೂ ಪೂಜಾ ನಡೀತಾ ಇದೆ. ಶ್ರೀನಿವಾಸ ದೇವರ ಪ್ರತಿಮಕ್ಕೂ ಪೂಜಾ ನಡೀತಾ ಬಂದಿದೆ. ಆ ಶ್ರೀನಿವಾಸ ದೇವರು ಇಲ್ಲಿ ಬಂದ ನಮ್ಮ ನಿಮಿತ್ತನೇ ತಿರುಪತಿ ಒಳಗೆ ಹೆಂಗೆ ಬ್ರಹ್ಮೋತ್ಸವ, ಅದೇ ಬ್ರಹ್ಮೋತ್ಸವನೇ ನಾವು ಇಲ್ಲಿ ಮಾಡ್ತಾ ಬಂದಿದ್ವಿ ಇವತ್ತಿನವರೆಗೂ. ದಿವಸ ಒಂದು ವಾಹನೋತ್ಸವ, ವೆಂಕಟೇಶ ಮಹಾತ್ಮೆ ಪುರಾಣ, ಅನ್ನ ಸಂತಮನೆ ಮಾಡ್ತಾ ಬಂದಿದ್ವಿ. ನೋಡಿ ಎಷ್ಟು ವಿಶೇಷವಾಗಿದೆ, ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ದಿವ್ಯ ಸಾನ್ನಿಧ್ಯ ಇರತಕ್ಕಂಥದ್ದು. ಶ್ರೀನಿವಾಸನ ಅನುಗ್ರಹಕ್ಕಾಗಿ ತಿರುಮಲಕ್ಕಲ್ಲ, ಇಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲೂ ಅಷ್ಟೇ ಶಕ್ತಿ ಇದೆ, ಅಷ್ಟೇ ಪವಾಡ ಇದೆ. ತಿರುಪತಿ ಕ್ಷೇತ್ರದಲ್ಲಿ ಹೇಗೆ ಬ್ರಹ್ಮೋತ್ಸವಗಳು ನಡೆಯುತ್ತೋ ಅದೇ ಪ್ರಕಾರವಾಗಿ ಇಲ್ಲೂ ಸಹಿತ ಬ್ರಹ್ಮೋತ್ಸವ ಕಾರ್ಯಕ್ರಮಗಳನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ. ಅಂತಹ ವಿಶೇಷವಾದಂಥ ಸಾನ್ನಿಧ್ಯ. ಸ್ವಾಮಿ ಗೌಪ್ಯವಾಗಿ ಬಂದು ಇಲ್ಲಿರ್ತಕ್ಕಂಥ ವೃಕ್ಷಕ್ಕೆ ಪೂಜೆ ಮಾಡುವಂತ ಹೇಳಿದಾದ ನಂತರ ಹತ್ತಿರದಲ್ಲೇ ಹರಿತಾ ಇರತಕ್ಕಂಥ ಕೃಷ್ಣಾ ಪ್ರವಾಹದಲ್ಲಿ ನಾನು ಇದ್ದೇನೆ, ನನ್ನೂ ತಂದು ಇಲ್ಲಿಟ್ಟು ಪೂಜೆ ಮಾಡು ಅಂತೇಳಿ ಶ್ರೀನಿವಾಸನ ಹೇಳಿದಂಥ ಒಂದು ಮಾತುಗಳನ್ನು ಅದೇ ಪ್ರಕಾರವಾಗಿ ಮರುದಿನ ಬೆಳಗ್ಗೆ ಎದ್ದು ಈ ಕೃಷ್ಣಾ ಪ್ರವಾಹ ಹರಿತಾ ಇರತಕ್ಕಂಥ ಜಲದಲ್ಲಿ ಹೋಗಿ ನೋಡಿದಾಗ ಶ್ರೀನಿವಾಸನ ಪ್ರತಿಮೆ ಸಿಕ್ಕಿದೆ. ಅಂತಹ ಒಂದು ಪ್ರತಿಮೆನ ತಂದು ಇಲ್ಲಿ ಪ್ರತಿಷ್ಠಾಪಿಸಿ ವಿಶೇಷವಾಗಿ ದಿವ್ಯ ಇವತ್ತಿನ ಅಂದಿನಿಂದ ಇಂದಿನವರೆಗೂ ಲಕ್ಷ್ಮೀ ನರಸಿಂಹನು ಮತ್ತು ಲಕ್ಷ್ಮೀ ವೆಂಕಟೇಶ್ವರನಿಗೂ ಇಬ್ಬರಿಗೂ ಸಹಿತ ಇಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಸಾಕಷ್ಟು ಜನಕ್ಕೆ ಈಗಾಗಲೇ ಒಂದು ಸಂದೇಹ, ಒಂದು ಸಂಶಯ ಅಂತ ಹುಟ್ಕೊಂಡಿದೆ. ಏನಪ್ಪ, ಒಂದೇ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಹೇಗೆ? ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹ ಆದರೆ ನಾನು ಶ್ರೀನಿವಾಸನ ದರ್ಶನಕ್ಕೆ ಹೋಗೋಂಗಿಲ್ಲ, ಶ್ರೀನಿವಾಸನ ನಮ್ಮನೆ ಶ್ರೀನಿವಾಸ ದೇವರಾದರೆ ನಾನು ಲಕ್ಷ್ಮೀ ನರಸಿಂಹನ ದರ್ಶನಕ್ಕೆ ಹೋಗಬೇಕಾದ್ರೆ ಮತ್ತೊಬ್ಬರ ಸಹಾಯ ಬೇಕು ಅಂತ ಹೇಳ್ತಕ್ಕಂಥದ್ದು. ಆದರೆ ಅಂತಹ ಮಾತುಗೂ ಸಹಿತ ಒಂದು ವಿರುದ್ಧವಾಗಿ ಪ್ರಕೃತಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಅದರಲ್ಲಿ ಭಗವಂತನ ಸಾನ್ನಿಧ್ಯ ಏನೆಲ್ಲ ವಿಶೇಷತೆಗಳು ನಡೆಯುತ್ತೆ, ಭಗವಂತನ ಪವಾಡಗಳಂದರೆ ಇದೇ ಪ್ರಕಾರ. ಇಲ್ಲಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರನ್ನು ಏಕಕಾಲದಲ್ಲಿ ಒಂದೇ ಸರದಿ ದರ್ಶನ ಮಾಡ್ತಕ್ಕಂಥದ್ದು ಮತ್ತು ಇಬ್ಬರಿಗೂ ಒಂದೇ ಸತಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಇಲ್ಲಿನ ಪೂಜಾ ಪದ್ಧತಿಗಳು ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಇದೇ ಗ್ರಾಮದಲ್ಲಿ ಮತ್ತಷ್ಟು ವಿಶೇಷವಾದಂಥ ಪವಾಡಗಳಿದೆ. ಆ ಪವಾಡಗಳೇನು? ಆ ಪವಾಡಗಳಲ್ಲಿ ಅಂದಿನಿಂದ ಇಂದಿನವರೆಗೂ ನಡೀತಾ ಇರತಕ್ಕಂಥ ಅಂತಹ ವಿಶೇಷವಾದಂಥ ಪವಾಡಗಳೇನು? ಈ ದೇವಸ್ಥಾನದ ಪ್ರಾಕಾರ ಮಂಟಪದಲ್ಲಿ ಸಾಕಷ್ಟು ವಿಶೇಷವಾದ ಪವಾಡಗಳಿದೆ. ಒಮ್ಮೆ ದರ್ಶನ, ಒಮ್ಮೆ ಸ್ಪರ್ಶ, ಒಮ್ಮೆ ನೋಟ, ಇವೆಲ್ಲವೂ ಸಹಿತ ಬಹಳ ವಿಶೇಷ. ಇಲ್ಲಿ ಮತ್ತೊಂದು ವಿಶೇಷತೆ ಇದೆ. ಹಾಗೆ ಸಾಕಷ್ಟು ಪವಾಡಗಳು ನಡೆಯುತ್ತೆ. ಅಂತಹ ಪವಾಡಗಳಲ್ಲಿ, ಅಂತಹ ವಿಶೇಷತೆಯಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಒಳಗಿರ್ತಕ್ಕಂಥ ಸ್ವಾಮಿಯ ಪರಿವಾರದಲ್ಲಿ ಇರ್ತಕ್ಕಂಥ ಮೂರ್ತಿಗಳು ಯಾವ್ಯಾವುದು ಅದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲ ಕಡೆಯೂ ಸ್ವಾಮಿಗೆ ಒಂದೊಂದು ವಾಹನಗಳಿರುತ್ತೆ. ಆದರೆ ಇಲ್ಲಿ ಪ್ರತಿನಿತ್ಯ ಸೇವೆ ಮಾಡ್ತಕ್ಕಂಥ, ನಿತ್ಯವೂ ಆರಾಧನೆ ಮಾಡ್ತಕ್ಕಂಥ, ನಿತ್ಯವೂ ಕೀರ್ತನೆಯನ್ನು ಹೇಳ್ತಕ್ಕಂಥ ಪುರಂದರದಾಸರು ನಿಂತಿದ್ದಾರೆ. ಪುರಂದರದಾಸರಾದರೂ ಪ್ರತಿನಿತ್ಯ ಸೇವೆ ಮಾಡೋದರಲ್ಲಿ ಬಹಳ ವಿಶೇಷ. ಪುರಂದರದಾಸರ ಕೀರ್ತನೆಗಳಂತೂ ಎಲ್ಲರಿಗೂ ತಿಳಿದಿರುವಂಥ ವಿಚಾರವೇ. ಅದರಲ್ಲಿ ಪುರಂದರದಾಸರು ದಾಸರ ಪದಗಳಂದ್ರೇ ಬಹಳ ವಿಶೇಷ. ಅಂತಹ ದಾಸನಾಗು ವಿಶೇಷನಾಗು ಅಂತಕ್ಕಂಥ ರೀತಿಯಲ್ಲಿ ಅನುಷ್ಠಾನಗಳು ಬಂದು ಇಂಥ ಕ್ಷೇತ್ರನ ದರ್ಶನ ಮಾಡ್ತಕ್ಕಂಥದ್ದು, ಕ್ಷೇತ್ರಗಳಲ್ಲಿ ದರ್ಶನ ಮಾಡಿ ತೀರ್ಥ ಸ್ನಾನ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಬನ್ನಿ ಒಳಗಿರ್ತಕ್ಕಂಥ ಮೂರ್ತಿಗಳ ಪರಿಚಯ ಮಾಡ್ಕೊಳ್ಳೋಣ. सर्वलोकैकनाथं विष्णुं वन्दे सर्वलोकैकनाथं विष्णुं वन्दे सर्वलोकैकनाथं विष्णुं वन्दे सर्वलोकैकनाथम् शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं. ವೃಕ್ಷರೂಪಿ ನರಸಿಂಹ ಶ್ರೀನಿವಾಸ ದೇವರು ಷೋಡಶಭಾವ ನರಸಿಂಹ ದೇವರ ಸಾಲಿಗ್ರಾಮ ಪ್ರತಿಮಾ. ಸಾಲಿಗ್ರಾಮದ ವೈಶಿಷ್ಟ್ಯ ಇದೆ. ಈ ಶ್ರೀನಿವಾಸ ದೇವರು ಮತ್ತು ವೃಕ್ಷರೂಪಿ ನರಸಿಂಹ ಸನ್ನಿಹಿತ ಆದಮೇಲೆ ಒಂದು ದಿವಸ ವೈಶಾಖ ಬಹಳ ದ್ವಾದಶಿ ದಿವಸ ವೃಕ್ಷದೊಳಗಿಂದ ವಿಶೇಷ ಶಬ್ದ ಬಂದು ಹೊಗೆ ಬಂದು ದೊಡ್ಡ ಸಾಲಿಗ್ರಾಮ ಉದ್ಭವವಾಗಿ ಬಂತು. ವೃಕ್ಷದೊಳಗೆಂದನೇ ಸಾಲಿಗ್ರಾಮ ಉದ್ಭವಿಸಿದೆ. ಆ ಸಾಲಿಗ್ರಾಮದಲ್ಲಿ 16 ಭುಜ, ಒಂದೊಂದು ಭುಜದಲ್ಲಿ ಒಂದೊಂದು ಆಯುಧ ನರಸಿಂಹ ಸ್ತುತಿ ಒಳಗೆ ಬರ್ತದೆ. ಹರಿಧರಮ ಶಕೇಟೌ ಚಾಪ ಬಾಣೌ ಗದಾಂಸನ್
ಮುಸಲಮೈಪಿ ಕಪಾಲಂ ಚಾಂಕುಶಂ ಪಾಶಶೂಲಂ ವಿದಧತೆ ವಿದೃತಾಂ ತ್ರಸ್ವಗ್ವಿಭಿನ್ನಾರಿವಕ್ಷೋ ದಾದಹ ನರಸಿಂಹ ಅಸಖ್ಯ ವೀರ್ಯಾಹಿತಮ್ಮೆ. ಈ ಶ್ಲೋಕದ ಉದಾಹರಣೆ ನಮ್ಮ ಕ್ಷೇತ್ರದ ವೃಕ್ಷರೊಳಗೆ ಬಂದಿರತಕ್ಕಂಥ ಸಾಲಿಗ್ರಾಮದಲ್ಲಿ ನೋಡಲಿಕ್ಕೆ ಸಿಗ್ತದೆ ನಮಗೆ. ಹಿರಣ್ಯಕಶಿಪನ ವಧ, ಒಂದೊಂದು ಕೈಯೊಳಗೆ ಒಂದು ಆದ, ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚರಿತ್ರೆ ನಮ್ಮ ಕಾರ್ಪೊರ ಕ್ಷೇತ್ರದ್ದು ಇರ್ತದೆ. ಆದರೂ ಕಾರ್ಪೊರ ಕ್ಷೇತ್ರ ಅಂತಕ್ಕಂಥದ್ದು ಹೆಸರು, ಈ ಕಾರ್ಪೊರ ಕ್ಷೇತ್ರ ಅಂತ ಬರ್ಲಿಕ್ಕಾದ್ರೂ ಕಾರಣ ಏನು ಸ್ವಾಮಿ? ನಾನು ಮೊದಲೇ ಹೇಳಿದ್ದೆ, ಸ್ಕಂದ ಪುರಾಣದಲ್ಲಿ ಆಧಾರ ಇದೆ ಅಂತ. ಕಾರ್ಪರಾಖ್ಯೋ ಋಷರ್ನಾಮ್ನ ಆಸೀತ್ ತಟವಾಸಕತ ಚಿರಕಾಲಂ ತಪಶ್ಚಕ್ರೆ ಕೃಷ್ಣಾಯ ಮಹಾತಪಾಹ. ಋಷಿಗಳ ಹೆಸರೇ ಕಾರ್ಪರ ಋಷಿಗಳು. ಕಾರ್ಪೊರ ಋಷಿಗಳು ಆ ಋಷಿಗಳು ತಪಸ್ಸು ಮಾಡೋದು ಪ್ರಯುಕ್ತ ಇವರಿಗೆ ಕಾರ್ಪೊರ ಕ್ಷೇತ್ರ ಅಂತ ನಾಮಕರಣ ಬಂತು. ಅದು ರೂಢಿಯೊಳಗೆ ಕೊಪ್ಪರ ಅಂತ ಆಗಿದೆ. ಹಿಂದೆ ಇಷ್ಟೆಲ್ಲ ದೇವರು ದಾರಿ ಕೊಟ್ಟಂತಹ, ದರ್ಶನ ಕೊಟ್ಟಂತಹ ಒಬ್ಬ ಗುರುಗಳಂದರೆ ನಾರಾಯಣಾಚಾರ್ಯರು ಅಥವಾ ನಾರಾಯಣಪ್ಪಯ್ಯ ಅಂತ. ಇಲ್ಲಿ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ಮೂಲವಾದಂತಹ ಕೆಲವು ವಿಚಾರಗಳನ್ನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ತಿಳಿಸಿ ಭಕ್ತರ ಹತ್ರ ಸದಾಕಾಲ ಸೇವೆ ನಡೆಸ್ತಕ್ಕಂಥ ಒಂದು ಮನೋಭಿಲಾಷೆ ಅವರು ಇಟ್ಕೊಂಡಿದ್ದರು. ಇಲ್ಲಿ ಹಿಂದಿನಿಂದ ಸಾಕಷ್ಟು ವಿಶೇಷತೆಗಳು ಕಂಡಿರ್ತಕ್ಕಂಥ ವಿಶೇಷತೆಗಳು ನಡೀತಾ ಇರತಕ್ಕಂಥ ಸ್ಥಳ. ಇಲ್ಲಿ ಹಿಂದೆ ಇದ್ದಂಥ ಅಪ್ಪಯ್ಯ ಸ್ವಾಮಿಗಳು ಅಂದರೆ ನಾರಾಯಣಾಚಾರ್ಯ ಅಂತ ಏನಿದ್ರು, ಅವರು ಪ್ರತಿನಿತ್ಯ ಸೇವೆ ಮಾಡಿ ಭಗವಂತನ ಸೇವೆ ಆದ ನಂತರ ನರಸಿಂಹಸ್ವಾಮಿಗೆ ನೈವೇದ್ಯ ಮಾಡಿರ್ತಕ್ಕಂಥದ್ದು ಅಂದರೆ ಲಕ್ಷ್ಮೀ ವೆಂಕಟೇಶ್ವರನಿಗೂ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಗೂ ನೈವೇದ್ಯವಾದ ನಂತರ ಆ ನೈವೇದ್ಯನ ಮಾರುತಿಗೆ ನೈವೇದ್ಯ ಮಾಡ್ತಿದ್ರು. ಅಂತಹ ಮಾರುತಿ ಸಾನ್ನಿಧ್ಯ ಆದರೂ ಎಲ್ಲಿದೆ? ಇಲ್ಲಿನ ಊರಿನ ಪ್ರಮುಖ ಬೀದಿಯಲ್ಲಿರ್ತಕ್ಕಂಥ ಒಂದು ಆಲಯ. ಅಂದರೆ ಪ್ರಮುಖ ಬೀದಿಯಲ್ಲಿದ್ದಂಥದ್ದು ಹಿಂದೆ ದಟ್ಟವಾದಂತಹ ಅರಣ್ಯ. ಆ ಅರಣ್ಯದ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳಿಂದ ದನಗಳನ್ನು ಮೇಯಿಸ್ಕೊಂಡು ಬರೋದಕ್ಕೆ ಇಲ್ಲಿ ಬರ್ತಿದ್ರಂತೆ. ದನಗಳನ್ನು ಮೇಯಿಸ್ಕೊಂಡು ಬರ್ತಿದ್ದಾಗ ಈ ಪ್ರಾಂತ್ಯ ಬಹಳ ಭಯಾನಕವಾಗಿರ್ತಕ್ಕಂಥದ್ದು, ಭಯಂಕರವಾಗಿದ್ದಂತಹ ಸನ್ನಿವೇಶ. ಅಂತಹ ಸನ್ನಿವೇಶದಲ್ಲಿ ಇಲ್ಲಿ ಬಂದು ಆ ಯುವಕರು ಮತ್ತು ಬಾಲಕರೆಲ್ಲರೂ ಸೇರಿ ನಾರಪ್ಪಯ್ಯ ಅವ್ರನ್ನ ಕೇಳ್ಕೊಳ್ತಾರೆ. ಇಲ್ಲಿರ್ತಕ್ಕಂತಹ ಸಮಸ್ಯೆ ಅಂದರೆ ನಾವು ಇಲ್ಲಿ ಬಂದು ದನಗಳನ್ನು ಮೇಯಿಸಲಿಕ್ಕೆ ಮತ್ತು ಇಲ್ಲಿ ಓಡಾಡಲಿಕ್ಕೂ ಸಹಿತ ಭಯವಾಗುತ್ತೆ ಅಂತ ಹೇಳಿದಾಗ ಅವರು ಪ್ರತಿನಿತ್ಯ ಇಲ್ಲಿ ಸ್ವಾಮಿಗೆ ಉಪಯೋಗಿಸ್ತಾ ಇರತಕ್ಕಂಥ ಅಂಗಾರಕ ಏನಿದೆ, ಅಂಗಾರಕನ ತೆಗೆದುಕೊಂಡು ಆಗ ಒಂದು ಮಾರುತಿಯ ಚಿತ್ರವನ್ನು ಬಿಡಿಸ್ತಾರೆ. ಆ ಬಿಡಿಸಿದ್ದೇ ಇವತ್ತಿಗೂ ಸಹಿತ ನಾವು ನೋಡ್ಬೋದು. ಅಲ್ಲಿ ಸ್ವಾಮಿ ವಿಶೇಷವಾಗಿ ಕಾಣ್ತಾ ಇರ್ತಕ್ಕಂಥ, ಇಷ್ಟಾರ್ಥನ ಸಿದ್ಧಿಸ್ತಕ್ಕಂಥ ಮಾರುತಿ ಪ್ರತಿಯೊಬ್ಬರಿಗೂ ದರ್ಶನ ಕೊಡ್ತಾ ಒಂದು ಬಂಡೆ ಮೇಲೆ ಮೂಡಿರ್ತಕ್ಕಂಥ ಮಾರುತಿನ ಇವತ್ತಿಗೂ ನಾವು ದರ್ಶನ ಮಾಡ್ಬೋದು. ಇಲ್ಲಿ ಪ್ರತಿನಿತ್ಯ ಸೇವೆ ಆದ ನಂತರ ಸ್ವಾಮಿಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ಅಂದರೆ ಮಹಾಮಂಗಳಾರತಿ ನೈವೇದ್ಯ ಆದ ನಂತರ ಇದೇ ನೈವೇದ್ಯವನ್ನು ಅಲ್ಲೂ ತೆಗೆದುಕೊಂಡೋಗಿ ಅಲ್ಲಿ ನೈವೇದ್ಯ ಆದ ನಂತರ ಅನಂತರ ಊಟ ಮಾಡ್ತಕ್ಕಂಥ ಪದ್ಧತಿ ಅಂದಿನಿಂದ ಇಂದಿನವರೆಗೂ ಪೂಜೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಇಲ್ಲಿನ ಋತ್ವಿಕರದು. ಪ್ರತಿನಿತ್ಯ ಸೇವೆ, ಅಲಂಕಾರ, ಪೂಜೆ ಬಹಳ ವಿಶೇಷವಾಗಿ ನಡೀತಿದೆ. ಅಂದಿನಿಂದ ಇಂದಿನವರೆಗೂ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮತ್ತು ವೃಕ್ಷದಲ್ಲಿ ಸಾಲಿಗ್ರಾಮ ವೃಕ್ಷದ ದರ್ಶನ ಮಾಡಿಕೊಂಡು ನಂತರ ಮಾರುತಿ ದರ್ಶನ ಮಾಡ್ತಕ್ಕಂಥದ್ದು ಈ ಕ್ಷೇತ್ರದ ಪವಾಡ. ಕ್ಷೇತ್ರದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರತಕ್ಕಂಥ ಸೇವೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ವೃತ್ತೋತ್ಫುಲ್ಲ ವಿಶಾಲಾಕ್ಷಂ ವಿಪಕ್ಷಕ್ಷಯ ದೀಕ್ಷಿತಂ ನಿನಾದತ್ರಸ್ತ ವಿಶ್ವಾಂಡಂ ವಿಷ್ಣುಂ ಉಗ್ರಂ ನಮಾಮ್ಯಹಂ ಸರ್ವೈರವದ್ಯತಾಂ ಪ್ರಾಪ್ತಂ ಸಬಲೌಘಂ ದಿತೆ ಸುತಂ ನಘಾಗ್ರೈಃ ಸಕಲೀ ಚಕ್ರೆ ಯಸ್ತಂ ವೀರಂ ನಮಾಮ್ಯಹಂ ಪಾತಾವಷ್ಟಬ್ಧ ಪಾತಾಳಂ ಮೂರ್ಧಾವಿಷ್ಟ ತ್ರಿವಿಷ್ಟಪಂ ಭುಜ ಪ್ರವಿಷ್ಟಾಷ್ಟದಿಶಂ ಮಹಾವಿಷ್ಣುಂ ನಮಾಮ್ಯಹಂ ಜ್ಯೋತಿಂಶರ್ಕೇಂದ್ರುನಕ್ಷತ್ರ ಜ್ವಲನಾದೀನ್ಯನುಕ್ರಮಾತ್ ಜ್ವಲಂತಿ ತೇಜಸಾ ಯಸ್ಯ तं ಜ್ವಲಂತಂ ನಮಾಮ್ಯಹಂ ಸರ್ವೇಂದ್ರಿಯೈರಪಿ ವಿನಾ ಸರ್ವಂ ಸರ್ವತ್ರ. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮಃ ಕ್ಷಣಂ ಪಾಣಿಜೈಃ ಅವ್ಯಾತ್ ತ್ರೀಣಿ ಜಗಂತ್ಯ ಕುಂಢ ಮಹಿಮಾ
ನಾವು ಈಗ ನೋಡ್ತಾ ಇರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿಯ ಮುಖವಾಡ ಅಂದರೆ ವಜ್ರಾಂಗಿ ನಾವು ದರ್ಶನ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರತಿದಿನ ಮಹಾಮಂಗಳಾರತಿ, ಮಧ್ಯಾಹ್ನ ಕಾಲ ಮಹಾಮಂಗಳಾರತಿ ಆದ ನಂತರ ದೇವ್ರ ಮೇಲೆ ಇರ್ತಕ್ಕಂತಹ ಒಡವೆಗಳನ್ನು, ಆಭರಣಗಳನ್ನು ಜವಾಬ್ದಾರಿಯುತವಾಗಿ ಶೇಖರಣೆ ಮಾಡಿ ಪುನಃ ಸ್ವಾಮಿ ಅಲಂಕಾರಕ್ಕಾಗಿ ಸಿದ್ಧತೆ ಮಾಡ್ತಕ್ಕಂಥದ್ದು ತ್ರಿಕಾಲದ ಅನುಷ್ಠಾನ ಸಹಿತ ಇಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ. ಪ್ರತಿದಿನದ ಜವಾಬ್ದಾರಿಯಾದಂತಹ ಅನುಷ್ಠಾನ ಮತ್ತು ಮಡಿಯಿಂದ ತರ್ತಕ್ಕಂತಹ ನೈವೇದ್ಯ ಪದಾರ್ಥಗಳನ್ನು ಜವಾಬ್ದಾರಿಯುತವಾಗಿ ತೆಗೆದುಕೊಂಡೋಗಿ ಅದನ್ನು ಆಂಜನೇಯ ಸ್ವಾಮಿಗೆ ನೈವೇದ್ಯ ಮಾಡಿ ಅದಾದ ನಂತರ 10 ಜನ ಭಕ್ತಾದಿಗಳು ವಿನಿಯೋಗ ಮಾಡ್ತಕ್ಕಂಥದ್ದು ಈ ದೇವಸ್ಥಾನದ ಪದ್ಧತಿ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಸಹಿತ ಸ್ವಾಮಿಯ ವಜ್ರಾಂಗಿ, ಒಳಗಿರ್ತಕ್ಕಂಥ ಮೂಲ ಸ್ವಾಮಿಗೆ ಅಲಂಕಾರ ಮಾಡ್ತಕ್ಕಂತಹ ವಜ್ರಾಂಗಿನ ರಜತದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುಪಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ವೃಕ್ಷಗಳಲ್ಲಿ ಬ್ರಹ್ಮರಾಕ್ಷಸ ಅಂತಕ್ಕಂಥದ್ದು ಇದ್ದಾನೆ. ಸಂಜೆ ವೇಳೆಗೆ ಬ್ರಹ್ಮರಾಕ್ಷಸ ವಾಸಿಸ್ತಾನೆ ಅಂತ. ಅದರಿಂದ ಸಂಜೆ ವೇಳೆ ಸಾಧ್ಯವಾದಷ್ಟು ಈ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ವೃಕ್ಷಗಳಿಗೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ ಅಂತ ಹೇಳ್ತಾರೆ. ಆದರೆ ಜಾತ್ರಾ ಮಹೋತ್ಸವ ಆಗಲಿ, ಬ್ರಹ್ಮರಥೋತ್ಸವ ಕಾಲಗಳಾಗಲಿ, ಬ್ರಹ್ಮರಥೋತ್ಸವ ಕಾಲದಲ್ಲಿ ನಡೀತಕ್ಕಂಥ ಪ್ರತಿನಿತ್ಯ ಸೇವೆಗಳೆಲ್ಲವೂ ಆದ ನಂತರ ಕಡೆಯ ದಿವಸದ ಸೇವೆ ಆದ ಮೇಲೆ ಸ್ವಾಮಿ ನೈವೇದ್ಯ ಆದ ನಂತರ ಆ ನೈವೇದ್ಯ ಪ್ರಸಾದನ ತಂದು ಈ ಪ್ರಕಾರವಾದಂಥ ಹೊರಗಡೆ ಇರ್ತಕ್ಕಂಥ ಬ್ರಹ್ಮರಾಕ್ಷಸನ ಒಂದು ವಿಗ್ರಹಕ್ಕೆ ನೈವೇದ್ಯ ಕೊಡ್ತಕ್ಕಂಥ ಪದ್ಧತಿ. ಈ ಪದ್ಧತಿಯಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿ ಅನ್ನ ನೈವೇದ್ಯನ ಸ್ವಾಮಿಗೆ ರಾತ್ರಿ ಅನ್ನ ನೈವೇದ್ಯನ ಮೈ ತುಂಬ ಅನ್ನ ಮೆತ್ತಿದ್ರೆ ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಒಂದಗಳ ಅನ್ನ ಸಹಿತ ಈ ಒಂದು ಬಂಡೆ ಮೇಲೆ ಇರೋದಿಲ್ಲ, ಈ ವಿಗ್ರಹದ ಮೇಲೆ ಇರೋದಿಲ್ಲ ಅಂತ ಇಲ್ಲಿನ ಪದ್ಧತಿ ಇದೆ. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷವೂ ಸಹಿತ ಇಷ್ಟು ವಿಶೇಷವಾಗಿ ವಿಶಿಷ್ಟತೆಯಿಂದ ನಡೀತಾ ಇದೆ. ಅಂದರೆ ದೇವರ ಉತ್ಸವ ಕಾಲದಲ್ಲಿ ನೈವೇದ್ಯ ಆದ ನಂತರ ಆ ನೈವೇದ್ಯ ಆಗಿರ್ತಕ್ಕಂತಹ ಅನ್ನನ ಇಲ್ಲಿರ್ತಕ್ಕಂಥ ವಿಗ್ರಹಕ್ಕೆ ಮೈ ತುಂಬ ಹಚ್ಚಿದಾಗ ಬೆಳಗ್ಗೆ ಎದ್ದು ನೋಡಿದ್ರೆ ವಿಗ್ರಹದಲ್ಲಿ ಒಂದಗಳ ಅನ್ನ ಸಹಿತ ಕಾಣಿಸೋದಿಲ್ಲ. ಅಂದರೆ ಪವಾಡ ಸದೃಶವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ದಿವ್ಯ ಸಾನ್ನಿಧ್ಯ ಇರತಕ್ಕಂಥ ಕ್ಷೇತ್ರ ಅಂದರೆ ಕಪ್ಪೂರ ಗ್ರಾಮ. ಅಂದರೆ ಕಪ್ಪೂರದಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ವೆಂಕಟೇಶ್ವರನ ದಿವ್ಯ ಸಾನ್ನಿಧ್ಯ. ಈ ಗ್ರಾಮ ಇರ್ತಕ್ಕಂಥದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕಾಪೂರ ಗ್ರಾಮ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತಿಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಈ ಕ್ಷೇತ್ರದ ಸಾಕಷ್ಟು ಜನ ಮನೆದೇವರಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಸಾನ್ನಿಧ್ಯದಲ್ಲಿ ಮನೆದೇವರೆಂದೇ ಅರಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ. ಅಂತಹ ಭಕ್ತಾದಿಗಳಲ್ಲಿ ವಿಶೇಷವಾಗಿ ಅವರ ಮನೆದೇವರ ದರ್ಶನಕ್ಕಾಗಿ ಬಂದು ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಸಾಕಷ್ಟು ಜನದ ವಾಡಿಕೆ. ಇನ್ನೂ ಸಾಕಷ್ಟು ಜನ ಮನೆದೇವರಾಗಿರ್ತಕ್ಕಂಥವರು ಅವ್ರ ಮನೆಯಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಶುಭ ಕಾರ್ಯಗಳಾದರೂ ಸಹಿತ ಇದೇ ಕ್ಷೇತ್ರದಲ್ಲೇ ಬಂದು ಮಾಡ್ತಾರೆ. ಇಂತಹ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಕ್ಷೇತ್ರ ಅಂದರೆ ಕೊಪ್ಪರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಕೊಪ್ಪರ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಇದು ಬಹಳ ವಿಶೇಷ. ಇದು ಸಾಲಿಗ್ರಾಮ ಮೂರ್ತಿ. ಈ ವೃಕ್ಷದಲ್ಲಿ ಸಾಕಷ್ಟು ಸಾಲಿಗ್ರಾಮಗಳು ಪ್ರತಿದಿನ ಇಲ್ಲಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಕ್ಕಂಥದಕ್ಕೆ ಸಾಕಷ್ಟು ಪದ್ಧತಿಗಳಿದೆ, ಸಾಕಷ್ಟು ಇಲ್ಲಿನ ವಾಡಿಕೆಗಳಿದೆ. ಆದರೆ ಇಂಥದ್ದೇ ಒಂದು ಕ್ಷೇತ್ರದಲ್ಲಿ ಇಲ್ಲಿ ನಡೀತಕ್ಕಂಥ ಪೂಜಾ ಕೈಂಕರ್ಯಗಳು ಸಹಿತ ಬಹಳ ವಿಶೇಷ. ಸಾಕಷ್ಟು ಜನದ ಮನೆದೇವರಾಗಿರ್ತಕ್ಕಂಥ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಸಾನ್ನಿಧ್ಯದಲ್ಲಿ ಇಲ್ಲಿ ಉಪನಯನ, ಚೌಲ ಮತ್ತು ನಾಮಕರಣ ಹೀಗೆ 10 ಹಲವಾರು ವಿಶೇಷತೆಗಳನ್ನು ಸಹಿತ ಸಾಕಷ್ಟು ಮಾಡ್ತಿರ್ತಾರೆ. ಈ ಕ್ಷೇತ್ರದ ವಿಶೇಷವೇ ಹೀಗೆ. ಸ್ವಾಮಿ ಬಹಳ ಪವಾಡ ಸದೃಶವಾಗಿರ್ತಕ್ಕಂಥದ್ದು, ನಿತ್ಯವೂ ಸಹಿತ ಅಲಂಕಾರ ಪ್ರಿಯನಾಗಿರ್ತಕ್ಕಂಥದ್ದು. ಆದರೆ ಮಡಿ ಅಂತಕ್ಕಂಥದ್ದು ಮಾತ್ರ ಅಕ್ಷರಕ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಈಗೂ ಸಹಿತ ಒಂದು ಉಪನಯನ ಕಾರ್ಯಕ್ರಮ ಅಂದರೆ ಪ್ರತಿಯೊಬ್ಬರು ಸಹಿತ ಅವರ ವಂಶ ಪಾರಂಪರಿಕವಾಗಿ ಮನೆದೇವರಾಗಿರೋದ್ರಿಂದ ಅವರು ಮನೆಯಲ್ಲಿ ನಡಿಬೇಕಾದಂಥ ಯಾವುದೇ ಒಂದು ಕಾರ್ಯಕ್ರಮಗಳಾದರೂ, ಉಪನಯನ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಇಂತಹ ಯಾವುದೇ ಒಂದು ಕಾರ್ಯಕ್ರಮಗಳಾದರೂ ಸಹಿತ ವಿಶೇಷವಾಗಿ ನಡೆಸ್ಕೊಂಬರ್ತಕ್ಕಂಥ ಪದ್ಧತಿ. ಎಲ್ಲಕ್ಕೂ ಸಹಿತ ಏಕವಾಗಿರ್ತಕ್ಕಂಥ ಅಂದರೆ ಲಕ್ಷ್ಮೀ ನರಸಿಂಹ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಏಕಕಾಲದಲ್ಲಿ ಒಂದೇ ಕ್ಷೇತ್ರದಲ್ಲಿ ದರ್ಶನ ಮಾಡ್ತಕ್ಕಂಥ ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಇಲ್ಲಿ ವೃಕ್ಷದಲ್ಲಿ ಬಹಳ ವಿಶೇಷವಾಗಿದೆ. ಜೊತೆಗೆ ಶಿವಶಕ್ತಿ ಸ್ವರೂಪವಾಗಿರ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಶ್ರೀರಾಘವಂ ದಶರಥ ಮನೋಜವಂ ಮಾರ್ಗದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರವದಮಕ್ತಿಂ ಶ್ರೀರಾಮದೂತಂ ಶಿರಸಾ ನಮಾಮಿ.
ನಾವು ಎಲ್ಲ ಕಡೆ ಸಾಕಷ್ಟು ಕಡೆ ನಾವು ವಿಗ್ರಹಗಳನ್ನು ನೋಡಿದಾಗ ಅದು ಕೆತ್ತನ ಮೂರ್ತಿಯಾಗಿರುತ್ತೆ. ಆದರೆ ದೇವ್ರ ಪೂಜೆ ಆದ ನಂತರ ಅಂದರೆ ಅಗ್ನಿಷ್ಟಿಕೆಯಿಂದ ಬಂದಂತಹ ಇಜ್ಜಲು ಅಂತೇನು ಹೇಳ್ತೀವಿ, ಅದರಿಂದ ಅಂತಹ ಒಂದು ಅಂಗಾರಕದಿಂದ ನಿರ್ಮಿತವಾದಂತಹ ಪ್ರಸನ್ನ ಆಂಜನೇಯ ಸ್ವಾಮಿ ಇದು. ನಾವು ಹಿಂದೆ ಲಕ್ಷ್ಮೀ ನರಸಿಂಹಸ್ವಾಮಿನ ನೋಡ್ಕೊಂಡು ಬಂದ್ವಿ. ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ವೆಂಕಟೇಶ್ವರ ಏಕಕಾಲದಲ್ಲಿ ಒಂದೇ ಕಾಲದಲ್ಲಿ ಒಂದೇ ಸತಿ ದರ್ಶನ ಮಾಡ್ತಕ್ಕಂಥದ್ದು, ಒಂದೇ ಆವರಣದಲ್ಲಿರ್ತಕ್ಕಂಥದ್ದು. ಗರ್ಭಾಂಗಣದಲ್ಲಿನ ಗರ್ಭಗುಡಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮೀ ವೆಂಕಟೇಶ್ವರನ ನಾವು ನೋಡಿ ಧನ್ಯರಾಗಿದ್ದೇವೆ. ಆದರೆ ಇಲ್ಲೇ ನಿರಂತರವಾಗಿ ಪ್ರಥಮದಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ನಾರಾಯಣಾಚಾರ್ಯರೊಮ್ಮೆ ಪೂಜೆಯನ್ನು ಮುಗಿಸಿ ಬರಬೇಕಾದ್ರೆ ಇಲ್ಲಿ ಸುತ್ತಮುತ್ತ ಇದು ದಟ್ಟವಾದಂಥ ಅರಣ್ಯವಿದ್ದಂತಹ ಕಾಲ. ಅರಣ್ಯವಿದ್ದಂತಹ ಕಾಲದಲ್ಲಿ ಸುತ್ತ ಗೋಪಾಲಕರು ಗೋವುಗಳನ್ನು ಮೇಯಿಸ್ಕೊಂಡು ಬರಬೇಕಾದ್ರೆ ಇದ್ದಂತಹ ನಾರಾಯಣಾಚಾರ್ಯರನ್ನು ನೋಡಿ ಸಂತೋಷಗೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ನಾವು ಇಲ್ಲಿ ಬಂದು ದನ ಮೇಯಿಸಬೇಕಾದ್ರೆ ಮತ್ತು ಹಸು ಕರುಗಳನ್ನು ತಂದು ಮೇಯಿಸ್ಕೊಂಡು ಹೋಗಬೇಕಾದ್ರೆ ಅದರ ಆಹಾರಕ್ಕಾಗಿ ಆಹಾರ ಹುಡ್ಕೊಂಡು ಇಲ್ಲಿ ತನಕ ಬಂದಾಗ ಎಲ್ಲೋ ಒಂಥರ ಭಯಭೀತರಾಗ್ತೀವಿ, ಭಯದಿಂದ ಒದ್ದಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ನಾರಾಯಣಾಚಾರ್ಯರನ್ನು ಕೇಳಿದಾಗ, ಈಗ ನಾವು ಏನು ಈ ಮಾರುತಿ ಬಂಡೆ ನಾವು ನೋಡ್ತಾ ಇದ್ದೀವಿ ಅಂದರೆ ಪ್ರಸನ್ನ ಆಂಜನೇಯ ಸ್ವಾಮಿ ಮೂರ್ತಿನ ನಾವೇನು ನೋಡಿದ್ವು, ಈ ಮೂರ್ತಿನ ಕೆತ್ತನೆ ಮಾಡಿದ್ದು ನಾರಾಯಣಾಚಾರ್ಯರು. ಕೆತ್ತನೆ ಮಾಡಿದ್ದು ಯಾವುದರಿಂದ? ಮಾಡಿರ್ತಕ್ಕಂಥದ್ದು ಅಂಗಾರಕದಿಂದ. ಅಂಗಾರಕ ಅಂದರೆ ಅಗ್ನಿಷ್ಟಿಕೆಯಲ್ಲಿ ಧೂಪ ಹಾಕಿ ದೇವರಿಗೆ ಧೂಪ ಹಾಕಿದ ಅಂದ್ರೆ ಇಜ್ಜಲಿರ್ತಕ್ಕಂತಹ ಇಜ್ಜಲೇ ಅಂಗಾರಕವಾಗಿರ್ತಕ್ಕಂಥ. ಗೋಪಾಲಕರು ಬಂದು ನಾರಾಯಣಾಚಾರ್ಯರ ಹತ್ರ ಗೋವುಗಳನ್ನು ಬಿಟ್ಟು ಗೋವುಗಳು ಮೇಯುವ ತನಕ ನಮಗೆ ಸಾಕಷ್ಟು ಭಯ ಅಂತ ಹೇಳ್ತಾರೆ. ಅಂತಹ ಭಯವನ್ನು ಹೊಡೆದೋಡಿಸೋದಕ್ಕೆ ಭಯನ ಹೊಡೆದೋಡಿಸ್ತಕ್ಕಂತಹ ಶಕ್ತಿ ಮಾರುತಿಗೆ ಮಾತ್ರ. ಅಂತಹ ಮಾರುತಿ ಚಿತ್ರನ ಅಂಗಾರಕದಲ್ಲಿ ಕೆತ್ತನೆ ಮಾಡಿ ನಾರಾಯಣಾಚಾರ್ಯ ಅವತ್ತಿನ ದಿವಸ ಒಂದು ಬಂಡೆ ಮೇಲೆ ಅಂಗಾರಕದಿಂದ ಕೆತ್ತನೆ ಮಾಡಿರ್ತಕ್ಕಂತಹ ಆಂಜನೇಯ ಸ್ವಾಮಿನೇ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಪ್ರಸನ್ನ ಆಂಜನೇಯ ಸ್ವಾಮಿ. ಅಂದಿನಿಂದ ಲಕ್ಷ್ಮೀ ನರಸಿಂಹ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವಾದ ನಂತರ ಆ ನೈವೇದ್ಯ ಪ್ರಸಾದವನ್ನು ಇಲ್ಲಿಗೂ ಸಹಿತ ಪ್ರತಿದಿನ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನೇ 10 ಜನ ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು ಅಂದಿನಿಂದ ಇಂದಿನವರೆಗೂ ಬೆಳೆದು ಬಂದಂಥ ಪದ್ಧತಿ. ಅಂದು ದಟ್ಟವಾದಂತಹ ಅರಣ್ಯವಿದ್ದಂಥದ್ದೇ ಇವತ್ತು ಕೊಪ್ಪರ ಗ್ರಾಮವಾಗಿರ್ತಕ್ಕಂಥ. ಕೊಪ್ಪರ ಗ್ರಾಮದಲ್ಲಿ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಪೂಜೆಗಳನ್ನು ನಡೆಸಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಸ್ವಾಮಿ ದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಸ್ವಾಮಿ ದರ್ಶನ ಮಾಡಬೇಕಾದ್ರೆ ಪ್ರಥಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಅದು ವೃಕ್ಷದಲ್ಲಿ ಮೂಡಿರತಕ್ಕಂಥ ಸಾಲಿಗ್ರಾಮ ಮೂರ್ತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಿಂದೆ ಸಾಕಷ್ಟು ಸಾಲಿಗ್ರಾಮಗಳು ಉದ್ಭವಿಸ್ತಾ ಇರ್ತಕ್ಕಂಥ ಸ್ಥಳ ಅದು. ಈಗಲೂ ಸಹಿತ ಸಾಲಿಗ್ರಾಮ ನರಸಿಂಹ ಅಂತಲೇ ಕರೆಯಲ್ಪಡುತ್ತದೆ. ಹಾಗಾಗಿ ನದಿ ದಂಡೆಯ ಮೇಲಿರ್ತಕ್ಕಂಥ ಕೃಷ್ಣಾ ನದಿಗೆ ಸಮೀಪದಲ್ಲಿರ್ತಕ್ಕಂಥ ನರಸಿಂಹ, ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಇಲ್ಲಿರ್ತಕ್ಕಂಥ ಪ್ರಸನ್ನಾಂಜನೇಯ ಇದೆಲ್ಲವೂ ಸಹಿತ ಒಂದು ಪುಣ್ಯಕ್ಷೇತ್ರವಾಗಿರ್ತಕ್ಕಂಥದ್ದು. ಇಲ್ಲಿ ಒಮ್ಮೆ ಏಕಕಾಲದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ನಿಜಕ್ಕೂ ಪೂರ್ವಜನ್ಮದ ಪುಣ್ಯ. ಯಾರೊಬ್ಬರಾದರೂ ಸಹಿತ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಅಂದರೆ ಲಕ್ಷ್ಮೀ ನರಸಿಂಹನ ನೋಡೋದಕ್ಕೆ ಹೋಗೋದಕ್ಕೆ ತುಂಬ ಕಷ್ಟ. ಹಾಗೆ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹ ಅಂದರೆ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡೋದು ಕಷ್ಟ. ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಒಂದೇ ಗರ್ಭಾಂಗಣದಲ್ಲಿ ಒಂದೇ ಗರ್ಭಗುಡಿಯಲ್ಲಿ ಇರ್ತಕ್ಕಂಥದ್ದು, ವೃಕ್ಷದಲ್ಲಿ ಸಾಲಿಗ್ರಾಮ ಮೂಡಿರ್ತಕ್ಕಂಥದ್ದು, ವೃಕ್ಷಕ್ಕೆ ವಿಶೇಷವಾಗಿ ಪೂಜೆ ಆಗ್ತಾ ಇರ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಕೃತಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಮಹಾ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅಂದರೆ ಇಲ್ಲಿರ್ತಕ್ಕಂಥ ಮಹಾನ್ ಶ್ರೀ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಕ್ಷೇತ್ರ. ನೋಡಿದ್ರಲ್ಲ ವೀಕ್ಷಕರೇ, ಪರಮ ಪವಿತ್ರ ಕೃಷ್ಣಾ ನದಿಯ ತಟದಲ್ಲಿರುವ ಶ್ರೀ ಕೊಪ್ಪರ ನರಸಿಂಹ ಸ್ವಾಮಿಯ ಸನ್ನಿಧಿಯನ್ನ, ಅಲ್ಲಿನ ಮಹಿಮೆಯನ್ನ ಹಾಗೂ ಆ ಕ್ಷೇತ್ರದಲ್ಲಿ ಯಾವ ಅನುಷ್ಠಾನಗಳನ್ನು ಕೈಗೊಂಡ್ರೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು ಅನ್ನೋದನ್ನ, ಹಾಗೆಯೇ ಎಂದಿನಂತೆ ಸೋಮವಾರದ ಮಹರ್ಷಿ ದರ್ಪಣದ ಸಂಚಿಕೆಯಲ್ಲಿ ತಮಗೆಲ್ಲ ಉಪಯುಕ್ತವಾಗುವಂತಹ ಅತ್ಯಮೂಲ್ಯ ವನಸಿರಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಾ ನಮಸ್ಕಾರ.